ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ತುಂಬ ಮುಖ್ಯವಾದ ಒಂದು ಆ್ಯಕ್ಟ್. ನೀವು ಯಾವುದೇ ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ಳಿ, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟು ಸಿಲೆಬಸ್ಸಲ್ಲಿ ಇರುತ್ತೆ. ಸೊ ಈ ಥರ ಇಂಡಿಯನ್ ಕಾಂಟ್ರಾಕ್ಟಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಇದೊಂದು ಜನರಲ್ ಫಾರ್ಮೆಟ್ ಇದೆ. ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಕ್ವಶನ್ನು, ವೆದರ್ ಆ್ಯನ್ ಅಗ್ರಿಮೆಂಟ್ ಆರ್ ಕಾಂಟ್ರಾಕ್ಟ್ ಈಸ್ ಅಂತ ಹೇಳಿಕೊಟ್ಟು, ವೆದರ್ ಇಟ್ಸ್ ವ್ಯಾಲಿಡ್, ಇಟ್ಸ್ ವಾಯ್ಡೆಬಲ್, ವಾಯ್ಡ್, ನನ್ ಆಫ್ ದಿ ಅಬವ್ ಅಂತ ಕೊಡ್ಬೋದು, ಅಥವಾ ನಾಟ್ ಎನ್ಫೋರ್ಸೇಬಲ್, ಎನ್ಫೋರ್ಸೇಬಲ್, ಹೀಗಂತ ಕೆಲವೊಂದು ಆಪ್ಷನ್ಸ್ಗಳು ಕೊಡ್ತಾರೆ. ಹೀಗೆ ಸೇಮ್ ಇರುತ್ತೆ. ಒಂದು ಎಕ್ಸಾಮಲ್ಲಿ 10-15 ಕ್ವಶನ್ಸು ಇಂಡಿಯನ್ ಕಾಂಟ್ರಾಕ್ಟ್ ಮೇಲೆ ಬರ್ತದೆ ಅಂತ ಆದರೆ, ಅದರಲ್ಲಿ ಅಟ್ಲೀಸ್ಟ್ ಒಂದು 4ರಿಂದ 5 ಕ್ವಶನ್ಸು ಈ ಥರ ವ್ಯಾಲಿಡಿಟಿ, ಕಾಂಟ್ರಾಕ್ಟ್ ವ್ಯಾಲಿಡಾ, ಅಗ್ರಿಮೆಂಟ್ ವ್ಯಾಲಿಡಾ, ಇದ್ರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಇವತ್ತಿನ ಈ ನನ್ನ ವಿಡಿಯೋದ ಟಾಪಿಕ್ ಯಾವುದು ಅಂದರೆ, ಲಿಸ್ಟ್ ಆಫ್ ವಾಯ್ಡ್ ಅಗ್ರಿಮೆಂಟ್ಸ್ ಆರ್ ಲಿಸ್ಟ್ ಆಫ್ ವಾಯ್ಡ್ ಕಾಂಟ್ರಾಕ್ಟ್ಸ್. ನಮಸ್ತೆ, ನಾನು ಅಪರ್ಣ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ಸ್ವಾಗತ. ನಾನು ಜುಡಿಷಿಯಲ್ ಎಕ್ಸಾಮ್ ಅಥವಾ ಕಂಪ್ನಿ ಸೆಕ್ರೆಟರಿ ಅಥವಾ CA ಅಥವಾ ನೆಟ್ ಎಕ್ಸಾಮ್ ಅಥವಾ ಕ್ಲಾಟ್, PG ಎಂಟ್ರೆನ್ಸು, ಇದೆಲ್ಲದಕ್ಕೂ ಉಪಯುಕ್ತ ಆಗುವಂತಹ ಈ ಇಂಡಿಯನ್ ಕಾಂಟ್ರಾಕ್ಟಲ್ಲಿ ಅದರಲ್ಲಿ ಇರುವಂತಹ ವಾಯ್ಡ್ ಅಗ್ರಿಮೆಂಟ್ಸ್ ಮತ್ತು ವಾಯ್ಡ್ ಕಾಂಟ್ರಾಕ್ಟ್ಸ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇದು ನಮ್ಮ ಯಾವುದೇ MCQ ಬೇಸ್ಡ್ ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ವಾಯ್ಡ್ ಅಗ್ರಿಮೆಂಟ್ಸ್ ಅಂದರೆ ಬೇರೆ, ವಾಯ್ಡ್ ಕಾಂಟ್ರಾಕ್ಟ್ಸ್ ಅಂದರೆ ಬೇರೆ. ವಾಯ್ಡ್ ಅಗ್ರಿಮೆಂಟ್ಸ್ ಅದು ಸ್ಟಾರ್ಟಿಂಗಿಂದನೇ ದೇ ಆರ್ ವಾಯ್ಡ್ ಎಬ್ ಇನಿಷ್ಯೂ. ಆದರೆ ವಾಯ್ಡ್ ಕಾಂಟ್ರಾಕ್ಟ್ ಫಾರ್ಮ್ ಆಗುವಾಗ ದೇ ಆರ್ ಕಂಪ್ಲೀಟ್ಲಿ ವ್ಯಾಲಿಡ್. ಆದರೆ ಲೇಟೆಸ್ಟ್ ಸ್ಟೇಜಲ್ಲಿ ಯಾವುದೋ ಒಂದು ರೀಸನ್ಗೆ ದೇ ಬಿಕಮ್ ವಾಯ್ಡ್. ಇವತ್ತು ನಾನು ಅದು ಎರಡನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ, ವಾಯ್ಡ್ ಅಗ್ರಿಮೆಂಟ್ಸ್ ಮತ್ತು ವಾಯ್ಡ್ ಕಾಂಟ್ರಾಕ್ಟ್ಸ್ ಬಗ್ಗೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿರುವ 15 ಸೆಕ್ಷನ್ಗಳಲ್ಲಿ ಬರುವಂತಹ 21 ವಾಯ್ಡ್ ಅಗ್ರಿಮೆಂಟ್ಸು ಮತ್ತು ವಾಯ್ಡ್ ಕಾಂಟ್ರಾಕ್ಟ್ಸ್, ಇದೆರಡನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ನಿಮಗೆ ಇದೊಂದು ರೆಡಿ ರೆಫರೆನ್ಸ್ ಆಗ್ಬೋದು. ಇದನ್ನು ಹೇಗೆ ಓದಬೇಕು ಅಂದರೆ, ಒಂದು ಬೇರೆ ಆ್ಯಕ್ಟ್ ತೊಗೊಳ್ಳಿ, ಅದರಲ್ಲಿ ಯಾವ್ಯಾವ ಸೆಕ್ಷನ್ಸ್ ಹೇಳ್ತೇನೆ ಅದನ್ನು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಲ್ಯಾಪ್ಟಾಪ್, ಕಂಪ್ಯೂಟರ್ ಇದ್ದರೆ MS ವರ್ಡಲ್ಲಿ ನೀವು ಅದನ್ನು ಟೈಪ್ ಮಾಡಿಕೊಂಡು ಒಂದು ಕ್ವಿಕ್ಕಾಗಿ ಒಂದು ಚಾರ್ಟ್ ಥರ ಮಾಡ್ಕೊಳ್ಬೋದು. ಅಥವಾ ಹ್ಯಾಂಡ್ ರಿಟನ್ ನೋಟ್ಸಲ್ಲಿ ಒಂದು ಪೇಜಲ್ಲಿ ಬರ್ಕೊಳ್ಳಿ. ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ಗೆ ಒಂದು ಕ್ವಿಕ್ಕಾಗಿ ರಿವಿಷನ್ ಆಗಿ ಮಾಡಲಿಕ್ಕೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಮೇನು ಕಾಂಟ್ರಾಕ್ಟ್ ಆ್ಯಕ್ಟ್ ನಿಂತಿರುವಂಥದ್ದೇ ಈ ವ್ಯಾಲಿಡಿಟಿ ಆಫ್ ಕಾಂಟ್ರಾಕ್ಟ್ಸ್ ಮೇಲೆ. ಅದು ವಾಯ್ಡಾ, ವ್ಯಾಲಿಡಾ ಅಥವಾ ವಾಯ್ಡೆಬಲ್ಲಾ, ಇದೆಲ್ಲದೂ ಕೂಡ ಕೌಂಟ್ ಆಗುತ್ತೆ. ಈ ವಿಡಿಯೋನ ಅದಕ್ಕೆ ತಪ್ಪದೆ ನೋಡಿ, ಕಂಟಿನ್ಯೂಸ್ ಆಗಿ ನಿಮಗೆ ಎಂಟೈರ್ ಲಿಸ್ಟ್ ಸಿಗತ್ತೆ. ಇದನ್ನು ಪ್ರಯಾರಿಟಿ ಬೇಸಿಸ್ ಮೇಲೆ ಓದ್ಕೊಂಡು ಹೋಗಿ, ಯಾಕೆಂದರೆ ನೀವು ಯಾವುದೇ ಓದ್ತಿರೋ ಬಿಡ್ತಿರೋ, ಆದರೆ ವಾಯ್ಡ್ ಕಾಂಟ್ರಾಕ್ಟ್ಸ್, ವಾಯ್ಡ್ ಅಗ್ರಿಮೆಂಟ್ಸ್ ಯಾವುದು ಅದು ಗೊತ್ತಿರಬೇಕು. ನಿಮಗೆ ಟೈಮ್ ಇಲ್ಲ ಅಂದರೆ ಮೇನು ಫಸ್ಟು ಓದುವಂಥದ್ದೇ ಈ ಪ್ರಿಫರೆನ್ಸ್ ಬೇಸಿಸ್ ಮೇಲೆ ವಾಯ್ಡ್ ಕಾಂಟ್ರಾಕ್ಟ್ಸ್ ಯಾವುದು, ವಾಯ್ಡ್ ಅಗ್ರಿಮೆಂಟ್ಸ್ ಯಾವುದು ಅಂತ ಹಾಗೆ ನೋಡ್ತಾ ಹೋಗ್ಬೋದು. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಸೆಕ್ಷನ್ ವೈಸ್ ಕ್ರೊನಾಲಜಿಕಲಿ ಹೇಳ್ತಾ ಹೋಗ್ತೇನೆ, ಯಾವುದ್ಯಾವುದು ಇಂಪಾರ್ಟೆಂಟ್ ಸೆಕ್ಷನ್ನು, ಆ ಸೆಕ್ಷನ್ ಬರುವಂತಹ ವಾಯ್ಡ್ ಅಗ್ರಿಮೆಂಟ್ಸ್ ಯಾವುದ್ಯಾವುದು ಮತ್ತು ವಾಯ್ಡ್ ಕಾಂಟ್ರಾಕ್ಟ್ಸ್. ಯಾವತ್ತೂ ನೆನ್ಪಿಟ್ಕೊಳ್ಳಿ, ವಾಯ್ಡ್ ಅಗ್ರಿಮೆಂಟ್ಸೇ ಬೇರೆ, ವಾಯ್ಡ್ ಕಾಂಟ್ರಾಕ್ಟ್ಸೇ ಬೇರೆ. ಆ ವರ್ಡ್ಸನ್ನು ಇಂಟರ್ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ತಪ್ಪು ತಿಳ್ಕೊಳ್ಬೇಡಿ. ವಾಯ್ಡ್ ಅಗ್ರಿಮೆಂಟ್ಸ್ ಅದು ದೇ ಆರ್ ವಾಯ್ಡ್ ಎಬ್ ಇನಿಷ್ಯೂ, ದೇ ಆರ್ ವಾಯ್ಡ್ ಫ್ರಮ್ ದಿ ಬಿಗಿನಿಂಗ್ ಇಟ್ ಸೆಲ್ಫ್. ಶುರುವಿಂದನೇ ಅವರು ವಾಯ್ಡ್ ಆಗಿರ್ತಾರೆ, ವ್ಯಾಲಿಡಿಟಿ ಇರೋದೇ ಇಲ್ಲ ಆ ಥರ ಅಗ್ರಿಮೆಂಟ್ಗಳಿಗೆ. ಅದಕ್ಕೆ ಅಗ್ರಿಮೆಂಟ್ ಅಂತ ಕರೀತಾರೆ. ಆದರೆ ಕಾಂಟ್ರಾಕ್ಟ್ಸ್ ಅಂದರೆ ಆ್ಯನ್ ಅಗ್ರಿಮೆಂಟ್ ವಿಚ್ ಇಸ್ ಎನ್ಫೋರ್ಸಬಲ್ ಬೈ ಲಾ ಅಂತ ಹೇಳ್ತಾರಲ್ಲ. ಸೊ ಸ್ಟಾರ್ಟಿಂಗ್ ಎಂಟರ್ ಆಗಿರುವಾಗ, ಕಾಂಟ್ರಾಕ್ಟ್ ಎಂಟರ್ ಆಗುವಾಗ ದೇ ಆರ್ ಕಂಪ್ಲೀಟ್ಲಿ ವ್ಯಾಲಿಡ್, ಬಟ್ ಅಟ್ ಅ ಲೇಟೆಸ್ಟ್ ಸ್ಟೇಜ್ ದೇ ಬಿಕಮ್ ವಾಯ್ಡ್ ಫಾರ್ ಸಮ್ ಆರ್ ದಿ ಅದರ್ ರೀಸನ್ಸ್. ನೆನ್ಪಿಟ್ಕೊಳ್ಳಿ, ವಾಯ್ಡೇಬಲ್ ಕಾಂಟ್ರಾಕ್ಟ್ಸ್ ನಾನು ಇದರಲ್ಲಿ ಡಿಸ್ಕಸ್ ಮಾಡಿಲ್ಲ, ಅದಕ್ಕೆ ಅಂತ ಬೇರೆ ವಿಡಿಯೋ ಮಾಡಿದ್ದೇನೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ವಾಯ್ಡೇಬಲ್ ಕಾಂಟ್ರಾಕ್ಟ್ಸ್ ಬಗ್ಗೆ ಡಿಸ್ಕಷನ್ ಸಿಗೋದಿಲ್ಲ. ಓನ್ಲಿ ವಾಯ್ಡ್ ಅಗ್ರಿಮೆಂಟ್ಸ್ ಪ್ಲಸ್ ವಾಯ್ಡ್ ಕಾಂಟ್ರಾಕ್ಟ್ಸ್. ಹಾಗಿದ್ರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ, ಯಾವುದ್ಯಾವುದು ಅಂತ ನೋಡೋಣ ಬನ್ನಿ. ಫಸ್ಟ್ ಒನ್ ಸೆಕ್ಷನ್ 11 ಹೇಳುತ್ತೆ, 3 ಕ್ಯಾಟಗರಿ ಕೊಡುತ್ತೆ ಸೆಕ್ಷನ್ 11. ಕಾಂಪಿಟೆನ್ಸಿ ಆಫ್ ಪಾರ್ಟೀಸ್, ಕೆಪಾಸಿಟಿ ಆಫ್ ದ ಪಾರ್ಟೀಸ್ ಟು ಕಾಂಟ್ರಾಕ್ಟ್, ಯಾರ್ಯಾರು ಶಕ್ತರು ಒಂದು ಕಾಂಟ್ರಾಕ್ಟ್ ಮಾಡಲಿಕ್ಕೆ ಅಂತ. ಯಾರ್ಯಾರು, ಒಬ್ಬರು ಮೇಜರು, ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ಮತ್ತು ಪರ್ಸನ್ಸ್ ನಾಟ್ ಡಿಸ್ಕ್ವಾಲಿಫೈಡ್ ಬೈ ಲಾ, ಅವರೆಲ್ಲ ಕಾಂಟ್ರಾಕ್ಟ್ ಮಾಡ್ಕೊಳ್ಬೋದು. ಹಾಗಿದ್ರೆ ಅದರ ಆಪೋಸಿಟ್ ಏನು, ಯಾರ್ಯಾರು ಕಾಂಟ್ರಾಕ್ಟ್ ಮಾಡ್ಕೊಳ್ಬಾರ್ದು ಅಂತ. ಫಸ್ಟ್ ಒನ್ನು ಅಗ್ರಿಮೆಂಟ್ ಬೈ ಮೈನರ್. ಮೈನರ್ ಮಾಡ್ಕೊಂಡಿರೋಂಥ ಅಗ್ರಿಮೆಂಟು ಯಾವಾಗಲೂ ವಾಯ್ಡ್ ಆಗುತ್ತೆ.
ಇಲ್ಲಿ ರೆಡ್ ಕಲರ್ ಕಾಣಿಸುತ್ತಲ್ಲ ಈ ಟೇಬಲಲ್ಲಿ, ಈ ಲೆಫ್ಟ್ ಸೈಡ್ ಇರುವಂಥದ್ದೆಲ್ಲ ವಾಯ್ಡ್ ಬರುವಂಥದ್ದು. ಇನ್ನು ಗ್ರೀನ್ ಕಲರ್ ಇದ್ದರೆ ಅದು ಕೆಲವೊಂದು ಸಲ ಆ ವಾಯ್ಡ್ ಅಗ್ರಿಮೆಂಟ್ಸ್ ಅಥವಾ ವಾಯ್ಡ್ ಕಾಂಟ್ರಾಕ್ಟ್ಸ್ಗೆ ಇರುವಂಥ ಎಕ್ಸೆಪ್ಷನ್ಗಳು ಅದನ್ನು ನಾನು ಅಲ್ಲೇ ತಿಳಿಸ್ತೇನೆ ಯಾವ್ದು ಅಂತ. ಸೊ ಅದು ಕೆಲವೊಂದು ಸಲ ವ್ಯಾಲಿಡ್ ಆಗಿರುತ್ತೆ. ನಿಮಗೆ ಒಂದು ವಾಯ್ಡ್ ಅಂತ ಗೊತ್ತಾದರೆ ಅದರ ಎಕ್ಸೆಪ್ಷನ್ಸ್ ಕೂಡ ಗೊತ್ತಿರಬೇಕು, ಯಾವುದು ವ್ಯಾಲಿಡ್ ಇರ್ಬೋದು ಅಂತ. ಅದನ್ನು ಗ್ರೀನ್ ಕಲರಲ್ಲಿ ಮಾರ್ಕ್ ಮಾಡಿದ್ದಾನೆ. ನೋಡೋಣ ಹಾಗಿದ್ರೆ. ನೋಡಿ, ಇದು ಅಗ್ರಿಮೆಂಟ್ ಬೈ ಮೈನರ್ ಅಂತ ಹೇಳಿದೆ, ಅದು ಕಂಪ್ಲೀಟ್ಲಿ ವಾಯ್ಡ್ ಆ್ಯಂಡ್ ವಾಯ್ಡ್ ಅಬ್ ಇನಿಷ್ಯೂ. ಆದರೆ ದೇರ್ ಆರ್ ಎಕ್ಸೆಪ್ಷನ್ಸ್. ಏನದು? ಬೆನಿಫಿಷಿಯಲ್ ಅಗ್ರಿಮೆಂಟ್ಸ್ ಅಂದರೆ ಏನು? ಮೈನರ್ಗೆ ಯಾವುದು ಬೆನಿಫಿಟ್ ಆಗುತ್ತೆ, ಮೈನರ್ ಬಿಹಾಫ್ ಆಗಿ ಯಾರು ನ್ಯಾಚುರಲ್ ಗಾರ್ಡಿಯನ್ ಏನಾದರೂ ಕಾಂಟ್ರಾಕ್ಟ್ ಎಂಟರ್ ಆಗಿದ್ದರೆ ಆವಾಗ ಅಂಥ ಕಾಂಟ್ರಾಕ್ಟು ವ್ಯಾಲಿಡ್ ಆಗುತ್ತೆ. ಕೇವಲ ಮೈನರ್ ಅಗ್ರಿಮೆಂಟ್ ಅಂತ ಹೇಳಿ ಅದು ವಾಯ್ಡ್ ಆಗಲ್ಲ. ಸೊ ಯಾವುದೇ ಕಾಂಟ್ರಾಕ್ಟು ಮೈನರ್ಗೆ ಬೆನಿಫಿಷಿಯಲ್ ಇರುವಂಥದ್ದಿದ್ದರೆ, ಈಗ ಸಪೋಸ್ ಮೈನರ್ ಪೇಯಿ ಆಗಿದ್ದರೆ ಬರೀತಾನೆ ನೋಡಿ, ಪೇಯಿ ಆರ್ ಎಂಡೋರ್ಸಿ ಆರ್ ಪ್ರಾಮಿಸಿ ಹೀಗೆಲ್ಲ ಇರುವಾಗ ಆ ಥರ ಕಾಂಟ್ರಾಕ್ಟ್ಗಳು ವ್ಯಾಲಿಡ್ ಇರುತ್ತೆ, ವಾಯ್ಡ್ ಆಗಲ್ಲ. ಆದರೆ ಜನರಲ್ ಆಗಿ ಆನ್ ಅಗ್ರಿಮೆಂಟ್ ಬೈ ಮೈನರ್ ಈಸ್ ವಾಯ್ಡ್. ಇನ್ನೊಂದು, ಈಗ ಮೈನರಿಗೆ ಏನಾದರೂ ನೆಸೆಸಿಟೀಸ್ ಸಪ್ಲೈ ಮಾಡಿರ್ತಾರೆ, ಅವಶ್ಯಕವಾದ ವಸ್ತುಗಳನ್ನು ಯಾರೋ ಒಬ್ಬರು ಸಪ್ಲೈ ಮಾಡಿರ್ತಾರೆ. ಅದು ಹೇಗೆ? ಟು ಸೂಟ್ ಹಿಸ್ ಕಂಡೀಷನ್ ಆಫ್ ಲೈಫ್, ಅವರ ಜೀವನದ ಒಂದು ಕಂಡೀಷನನ್ನು ಸೂಟ್ ಆಗುವಾಗೆ ಏನೇನು ನೆಸೆಸರೀಸ್ ಬೇಕು, ಫುಡ್ಡ, ಕ್ಲೋತಿಂಗ್, ಎಜುಕೇಷನ್, ಅದಕ್ಕೆಲ್ಲ ಸಪೋರ್ಟ್ ಮಾಡಿರ್ತಾರೆ. ಆ ನೆಸೆಸರಿ ಸಪ್ಲೈ ಮಾಡಿರುವಂಥ ಅಮೌಂಟ್ ಉಂಟಲ್ಲ ಅದನ್ನು ರಿಕವರ್ ಮಾಡ್ಬೋದು. ಆದರೆ ಯಾವುದರಿಂದ? ಓನ್ಲಿ ಫ್ರಮ್ ದಿ ಮೈನರ್ಸ್ ಪ್ರಾಪರ್ಟಿ. ಪರ್ಸ್ನಲಿ ಮೈನರ್ ಈಸ್ ನಾಟ್ ಲಯಬಲ್ ಫಾರ್ ದ್ಯಾಟ್. ಪರ್ಸ್ನಲಿ ಮೈನರ್ ನಾಟ್ ಲಯಬಲ್. ಇದು ಯಾವುದ್ರಲ್ಲಿ ಹೇಳ್ತಾರೆ? ಸೆಕ್ಷನ್ 68. ದಿಸ್ ಇಸ್ ಅ ಕೈಂಡ್ ಆಫ್ ಅ ಖಾಸಿ ಕಾಂಟ್ರಾಕ್ಟ್. ಕಂಪ್ಲೀಟಾಗಿ ಕಾಂಟ್ರಾಕ್ಟ್ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ಸೆಮಿ ಅಥವಾ ಖಾಸಿ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಸೊ ಸೆಕ್ಷನ್ 68 ಹೇಳುತ್ತೆ ಇದರಲ್ಲಿ. ಇನ್ನು ಮೈನರ್ ಪಾರ್ಟ್ನರು. ಮೈನರ್ ಪಾರ್ಟ್ನರ್ ಯಾವುದ್ರಲ್ಲಿ ಹೇಳಿದ್ದಾರೆ? ಸೆಕ್ಷನ್ 30 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿ ಮೈನರ್, ಆಲ್ದೋ ಮೈನರ್ ಕೆನಾಟ್ ಬಿ ಅ ಪಾರ್ಟ್ನರ್, ಹಿ ಕ್ಯಾನ್ ಬಿ ಅಡ್ಮಿಟೆಡ್ ಫಾರ್ ದಿ ಬೆನಿಫಿಟ್ಸ್ ಆಫ್ ಪಾರ್ಟ್ನರ್ಶಿಪ್. ಅಂದರೆ ಪ್ರಾಫಿಟ್ ಸಿಗ್ತದೆ, ಏನಾದರೂ ಪ್ರಾಫಿಟ್ ಇರುತ್ತೆ ಪಾರ್ಟ್ನರ್ಶಿಪ್ಪಿಂದ, ಆ ಎಲ್ಲ ಬೆನಿಫಿಟ್ಸಿಗೂ ಮೈನರ್ಗೆ ಅರ್ಹತೆ ಇರುತ್ತೆ. ಸೊ ಮೈನರ್ ಕ್ಯಾನ್ ಬಿ ಅಡ್ಮಿಟೆಡ್ ಫಾರ್ ಬೆನಿಫಿಟ್ಸ್ ಆಫ್ ಪಾರ್ಟ್ನರ್ಶಿಪ್ ವಿತ್ ದಿ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರ್ಸ್ಗಳದ್ದು ಕನ್ಸೆಂಟ್ ತಗೊಂಡು ಹಿ ಕ್ಯಾನ್ ಬಿಕಮ್ ಅ ಮೈನರ್. ಇನ್ನೊಂದು, ಮೈನರ್ ಕ್ಯಾನ್ ಬಿಕಮ್ ಎನ್ ಏಜೆಂಟ್ ಆಲ್ಸೋ. ಸೆಕ್ಷನ್ 184 ಕಾಂಟ್ರಾಕ್ಟ್ ಆ್ಯಕ್ಟ್ದೇ ಹೇಳುತ್ತೆ ಮೈನರ್ ಏಜೆಂಟ್ ಆಗಬಹುದು, ಆದರೆ ಅದ್ರ ಕಂಪ್ಲೀಟ್ ರಿಸ್ಕ್ ಯಾರಿಗಿರುತ್ತೆ? ಪ್ರಿನ್ಸಿಪಲ್ಗಿರುತ್ತೆ. ಪ್ರಿನ್ಸಿಪಲ್ ಈಸ್ ಲಯಬಲ್ ಫಾರ್ ಆಲ್ ಆ್ಯಕ್ಟ್ಸ್. ಮೈನರ್ ಏನೇನು ಆ್ಯಕ್ಟ್ ಮಾಡ್ತಾನೆ ಅವನ್ನೆಲ್ಲ ಆ್ಯಕ್ಟ್ಗಳಿಗೂ ಪ್ರಿನ್ಸಿಪಲ್ ಲಯಬಲ್ ಆಗಿರ್ತಾರೆ. ಸೊ ಪ್ರಿನ್ಸಿಪಲ್ ಈಸ್ ಅಟ್ ಗ್ರೇಟರ್ ರಿಸ್ಕ್ ಡ್ಯೂರಿಂಗ್ ವೆನ್ ಮೈನರ್ ಈಸ್ ಆ್ಯನ್ ಏಜೆಂಟ್. ಓಕೆ. ಇನ್ನೊಂದು ಯಾವುದು ವ್ಯಾಲಿಡಿಟಿ ಬರುತ್ತೆ? ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಸ್ಸು. ಕೆಲವೊಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಸ್ ಇದ್ದರೆ ಮೈನರ್ ವಿರುದ್ಧ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಮೈನರೇ ಆ್ಯಸ್ ಅ ಪ್ಲೇಂಟಿಫ್ ಆಗಿ, ಈಗ ಎಕ್ಸಾಂಪಲ್ ಸೆಕ್ಷನ್ 33 ಹೇಳಿದ್ದಾರೆ ಫಾರ್ ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಮೈನರೇ ಪ್ಲೇಂಟಿಫ್ ಆಗಿ ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಕೇಳಿದರೆ ಅವನು ಎಷ್ಟು ಆ ಕಾಂಟ್ರಾಕ್ಟಿಂದ ಲಾಭ ಪಡ್ಕೊಂಡಿರ್ತಾನೆ ಅದನ್ನು ರೆಸ್ಟಿಟ್ಯೂಟ್ ಮಾಡಬೇಕು ಅಂತ, ರೆಸ್ಟಿಟ್ಯೂಷನ್. ಸೊ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಲ್ಲಿ ಕೆಲವೊಂದು ಇನ್ಸ್ಟೆನ್ಸಸ್ಸಲ್ಲಿ ಹೇಳಿದ್ದಾರೆ ಮೈನರ್ ಕಾಂಟ್ರಾಕ್ಟ್ ಇದ್ದರೂ ಕೆಲವೊಂದು ಹೀಗೆ ಮಾಡ್ಬೋದು ಅಂತ ಹೇಳಿ. ಸೊ ಇಷ್ಟು ಮೈನರ್ದು ನಿಮಗೆ ಗೊತ್ತಿದ್ದರೆ, ಅಗ್ರಿಮೆಂಟ್ ಬೈ ಮೈನರ್ ಅಂತ ಇದ್ದರೆ ಡೈರೆಕ್ಟಾಗಿ ವಾಯ್ಡ್ ಅಂತ ಮಾರ್ಕ್ ಮಾಡಿ, ಅದು ಬಿಟ್ಟು ಬೇರೆ ಕೆಲವೊಂದು ಎಕ್ಸೆಪ್ಷನ್ಸ್ ಏನಾದರೂ ಕೊಟ್ಟಿದ್ರೆ ಯೋಚನೆ ಮಾಡಿ ವ್ಯಾಲಿಡ್ ಆಗುತ್ತಾ ಅಥವಾ ವಾಯ್ಡ್ ಆಗುತ್ತಾ ಅಂತ ಥಿಂಕ್ ಮಾಡಿ ಆನ್ಸರ್ ಮಾಡ್ಬೋದು. ಇನ್ನು ಸೆಕ್ಷನ್ 11 ಬರುವಂತಹ ಇನ್ನೊಂದು ವಾಯ್ಡ್ ಅಗ್ರಿಮೆಂಟ್ ಯಾವುದು? ಅಗ್ರಿಮೆಂಟ್ ಬೈ ಅನ್ಸೌಂಡ್ ಮೈಂಡ್ ಪರ್ಸನ್ಸ್. ಕೆಲವೊಂದು ಪರ್ಸನ್ಸ್ ಅನ್ಸೌಂಡ್ ಮೈಂಡ್ ಪರ್ಸನ್ಸ್ ಇರ್ತಾರೆ, ಅವರು ಮಾಡುವಂಥ ಅಗ್ರಿಮೆಂಟ್ಗಳು ಯಾವುದ್ಯಾವುದು, ಅದು ಯಾವುದು ವಾಯ್ಡ್ ಆಗುತ್ತೆ, ಯಾವುದು ವ್ಯಾಲಿಡ್ ಆಗುತ್ತೆ ನೋಡಿ. ಅನ್ಸೌಂಡ್ ಮೈಂಡ್ ಪರ್ಸನ್ಸ್ ಅಂದರೆ ಯಾರು? ಜನರಲ್ ಆಗಿ ಅನ್ಸೌಂಡ್ನೆಸ್ ಆಫ್ ಮೈಂಡ್ಗೆ ಇಡಿಯೋಸಿ ಹೇಳ್ತಾರೆ. ಇಡಿಯೋಸಿ ಅಂದರೆ ಈಡಿಯಟ್ ಪರ್ಸನ್, ಹುಟ್ಟಿಂದನೇ ಅವರಿಗೆ ಬುದ್ಧಿ ಸರಿ ಇರೋದಿಲ್ಲ, ಅವರು ಈಡಿಯಟ್ಸ್. ಇನ್ನು ಲುನಾಟಿಕ್ಸ್ ಅಂದರೆ ಕೆಲವೊಮ್ಮೆ ದೇ ವಿಲ್ ಬಿ ಬಿಹೇವಿಂಗ್ ಆ್ಯಸ್ ಅ ನಾರ್ಮಲ್ ಪರ್ಸನ್ಸು, ಕೆಲವೊಂದು ಸಲ ಮಾತ್ರ ಅವರಿಗೆ ಬುದ್ಧಿಯ ಒಂದು ಇಂಟರ್ವಲ್ಸ್ ಆಫ್ ಡ್ಯೂರಿಂಗ್ ಲೂಸಿಡ್ ಇಂಟರ್ವಲ್ಸ್ ಅಂತ ಹೇಳ್ತಾರೆ. ಕೆಲವು ಸಲ ಸೌಂಡ್ ಮೈಂಡ್ ಇರುತ್ತೆ, ಕೆಲವು ಸಲ ಅನ್ಸೌಂಡ್ ಮೈಂಡ್ ಇರುತ್ತೆ.
ಹಾಗೆ ಕೆಲವೊಮ್ಮೆ ಆಗುತ್ತೆ. ಇನ್ನು ಡ್ಯೂರಿಂಗ್ ಡ್ರಂಕನ್ನೆಸ್, ಕುಡಿದಿರುವಾಗ, ನಶೆಯಲ್ಲಿರುವಾಗ, ಆವಾಗ ಸರಿಯಾಗಿ ಯೋಚನೆ ಮಾಡುವಂಥ ಶಕ್ತಿ ಇರೋದಿಲ್ಲ, ಆವಾಗ ಕೂಡ ಅನ್ಸೌಂಡ್ನೆಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಇನ್ನು ಡ್ಯೂರಿಂಗ್ ಹಿಪ್ನೋಟಿಸಮ್ ಅಂದರೆ ಈಗ ಆರ್ಟಿಫಿಷಿಯಲ್ ಇಂಡ್ಯೂಸ್ಡ್ ಸ್ಲೀಪ್ ಅಂತ ಹಾಗೇನಾದರೂ ಇದೆ, ಅಥವಾ ಡ್ರಗ್ ಎಫೆಕ್ಟಲ್ಲಿ ಇದ್ದರೆ ಯಾವುದಾದ್ರೂ, ಆವಾಗ ಕೂಡ ಅನ್ಸೌಂಡ್ನೆಸ್ ಆಫ್ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನು ಮೆಂಟಲ್ ಡಿಕೆ ಅಂದರೆ ಈಗ ಓಲ್ಡ್ ಏಜಲ್ಲಿ ಆಗುವಂತಹ ತನ್ನಿಂತಾನೇ ಬುದ್ಧಿ ಗ್ರಾಸ್ ಮಾಡೋ ಶಕ್ತಿ ಕಳ್ಕೊಳ್ಳುತ್ತೆ ವೃದ್ಧಾಪ್ಯದಲ್ಲಿ, ಆವಾಗ ಮೆಂಟಲ್ ಡಿಕೆ. ಇದೆಲ್ಲದೂ ಕೂಡ ಕೆಲವೊಂದು ಸಲ ಅನ್ಸೌಂಡ್ನೆಸ್ ಆಫ್ ಮೈಂಡ್ ಅಂತ ಕರೀತಾರೆ. ಹಾಗಿದ್ರೆ ಅನ್ಸೌಂಡ್ ಮೈಂಡ್ ಪರ್ಸನ್ಸು ಮಾಡಿರುವಂಥ ಎಲ್ಲ ಅಗ್ರಿಮೆಂಟು ವಾಯ್ಡ್ ಆಗತ್ತಾ? ಫಸ್ಟ್ ಆಫ್ ಆಲು ಅದು ವಾಯ್ಡ್ ಅಂತ ಆಗತ್ತೆ. ಆದರೆ ಕೆಲವೊಂದು ಸಲ ಹೇಗಿರುತ್ತೆ ಅಂದರೆ, ಕೆಲವೊಂದು ಪರ್ಸನ್ಸ್ ಇರ್ತಾರೆ, ದೇ ಆರ್ ಯೂಶುವಲಿ ಆಫ್ ಅನ್ಸೌಂಡ್ ಮೈಂಡ್ ಆ್ಯಂಡ್ ಹ್ಯಾವಿಂಗ್ ಇಂಟರ್ವಲ್ಸ್ ಆಫ್ ಸೌಂಡ್ ಮೈಂಡ್, ಒಂದು ಕ್ಯಾಟಗರಿ. ಆದರೆ ಇನ್ನೊಂದು ಯೂಶುವಲಿ ಆಫ್ ಸೌಂಡ್ ಮೈಂಡು, ಒಕೇಶನಲಿ ಆಫ್ ಅನ್ಸೌಂಡ್ ಮೈಂಡು. ಯಾವಾಗಲೂ ಸರಿಯಾಗೇ ಇರ್ತಾರೆ, ಆದರೆ ಕೆಲವೊಮ್ಮೆ ಮಾತ್ರ ಅನ್ಸೌಂಡ್ನೆಸ್ ಆಫ್ ಮೈಂಡ್ ಬರುತ್ತೆ. ಅದು ಯಾವ ಕ್ಯಾಟಗರಿ? ಡ್ರಂಕನ್ನೆಸ್ ಅಥವಾ ಫೀವರ್ ಇರುವಾಗ, ತುಂಬ ಜ್ವರ ಇರುವಾಗ ಮನಸ್ಸು ಅಥವಾ ಬುದ್ಧಿ ಯೋಚನೆ ಮಾಡೋ ಶಕ್ತಿ ಕಳ್ಕೊಳ್ಳುತ್ತೆ. ಆ ಥರದವರು ಅವರ ಅನ್ಸೌಂಡ್ನೆಸ್ ಆಫ್ ಮೈಂಡ್ ಇರುವಾಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿಕ್ಕಿಲ್ಲ. ಅವರು ಎಷ್ಟೇ ಸರಿ ಇರೋ ವ್ಯಕ್ತಿ ಇರಲಿ, ಆ ಥರ ಅನ್ಸೌಂಡ್ನೆಸ್ ಆಫ್ ಮೈಂಡ್ ಬಂದಾಗ, ಕುಡ್ದಾಗ ಮಾಡಿರುವಂತಹ ಎಗ್ರಿಮೆಂಟು ಅಥವಾ ಜ್ವರ ಹುಷಾರಿಲ್ಲದೆ ಇರುವಾಗ ಅಂತ ಮಾಡುವಂಥ ಎಗ್ರಿಮೆಂಟು ಅಥವಾ ಬೇರೆ ಯಾವುದೇ ಥರ ಅನ್ಸೌಂಡ್ನೆಸ್ ಆಫ್ ಮೈಂಡ್ ಅವರಿಗೆ ಎಫೆಕ್ಟ್ ಆಗಿರಲಿ, ಆ ಥರ ಎಗ್ರಿಮೆಂಟು ವಾಯ್ಡ್ ಆಗುತ್ತೆ. ಅದೇ ರೀತಿ ನಾರ್ಮಲಿ ಅನ್ಸೌಂಡ್ ಪರ್ಸನ್ಸ್ ಇರ್ತಾರೆ, ಆದರೆ ಕೆಲವೊಂದು ಸಲ ಸೌಂಡ್ ಮೈಂಡ್ ಇರ್ತಾರೆ. ಆ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ಅವ್ರಿಗೆ ಯಾವಾಗ ಬುದ್ಧಿ ಮಾಡುವಂಥ ಕ್ಷಮತೆ ಇರುತ್ತೆ, ಆವಾಗ ದೇ ಕ್ಯಾನ್ ಮೇಕ್ ಅ ವ್ಯಾಲಿಡ್ ಕಾಂಟ್ರ್ಯಾಕ್ಟ್. ಓಕೆ, ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಇಯರ್. ಅನ್ಸೌಂಡ್ ಮೈಂಡ್ ಪರ್ಸನ್ಸ್ ಅಗ್ರಿಮೆಂಟ್ ವಾಯ್ಡ್ ಅಂತ ಆದರೂ ಅದರಲ್ಲಿ ನಿಮಗೆ ಕ್ವಶನಲ್ಲಿ ಈ ಥರ ಕೊಟ್ಟಿದ್ರೆ ಲೂಸಿಡ್ ಇಂಟರ್ವಲ್ಸ್ ಆಫ್ ಅನ್ಸೌಂಡ್ ಮೈಂಡ್ ಅಥವಾ ಲೂಸಿಡ್ ಇಂಟರ್ವಲ್ಸ್ ಆಫ್ ಸೌಂಡ್ ಮೈಂಡ್ ಹಾಗಂತ ಇರುವಾಗ ಆನ್ಸರ್ ಸ್ವಲ್ಪ ಡಿಫರ್ ಆಗುತ್ತೆ. ನೋಡ್ಕೊಳ್ಳಿ ಯಾವಾಗ ವ್ಯಾಲಿಡ್ ಆಗುತ್ತೆ, ಯಾವುದು ವಾಯ್ಡ್ ಆಗುತ್ತೆ ಅಂತ. ಹಾಗೆ ಅನ್ಸೌಂಡ್ ಮೈಂಡ್ ಪರ್ಸನ್ಸ್ಗೆ ಏನು ನೆಸಸರಿ ಸಪ್ಲೈ ಮಾಡಿರ್ತಾರೆ, ಈಗ ಮೈನರ್ಗೆ ಹೇಗೆ ನೆಸಸರಿ ಸಪ್ಲೈ ಮಾಡಿದಾಗ ಅವರ ಪ್ರಾಪರ್ಟಿ ಮಾತ್ರ ಲೈಬಲ್ ಆಗಿರುತ್ತೆ, ಅದೇ ರೀತಿ ಅನ್ಸೌಂಡ್ ಪರ್ಸನ್ಸ್ಗೆ ಮಾಡಿರುವಂತಹ ಯಾವುದಾದ್ರು ಸಪ್ಲೈ ಮಾಡಿರುವಂಥ ನೆಸೆಸರೀಸ್ಗೆ ಅದನ್ನು ಕಾಂಪನ್ಸೇಷನ್ ಅಂತ ಕೇಳ್ಬೋದು, ಯಾರು ಸಪ್ಲೈ ಮಾಡಿರ್ತಾರೆ ಅವರು. ಆದರೆ ಅವ್ರದ್ದು ಪ್ರಾಪರ್ಟಿ ಮಾತ್ರ ಲೈಬಲ್ ಆಗಿರುತ್ತೆ, ಪರ್ಸ್ನಲಿ ದೇ ಆರ್ ನಾಟ್ ಲೈಬಲ್. ಯಾರು? ಅನ್ಸೌಂಡ್ ಮೈಂಡ್ ಪರ್ಸನ್ಸು, ದೇ ಆರ್ ಪರ್ಸ್ನಲಿ ನಾಟ್ ಲೈಬಲ್. ಓಕೆ, ಇದು ಸೆಕೆಂಡ್ ಕೈಂಡ್ ಆಫ್ ವಾಯ್ಡ್ ಅಗ್ರಿಮೆಂಟು. ಇನ್ನು ಥರ್ಡ್ ಕೈಂಡ್ ಯಾವ್ದು ನೋಡೋಣ. ಅಗ್ರಿಮೆಂಟ್ಸ್ ಬೈ ಡಿಸ್ಕ್ವಾಲಿಫೈಡ್ ಪರ್ಸನ್ಸ್. ಡಿಸ್ಕ್ವಾಲಿಫೈಡ್ ಪರ್ಸನ್ಸ್ ಅಂದರೆ ಯಾರು? ಪರ್ಸನ್ಸ್ ಡಿಸ್ಕ್ವಾಲಿಫೈಡ್ ಬೈ ಲಾ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಲ್ದಿದ್ರು ಬೇರೆ ಆ್ಯಕ್ಟಲ್ಲಿ, ಬೇರೆ ಲಾ ಅಲ್ಲಿ ಕೆಲವರನ್ನು ಡಿಸ್ಕ್ವಾಲಿಫೈಡ್ ಅಂತ ಮಾಡಿರ್ತಾರೆ. ಅಂಥವ್ರು ಮಾಡಿರುವಂತಹ ಕಾಂಟ್ರಾಕ್ಟ್ಗಳು, ಅಂಥವ್ರು ಮಾಡಿರುವಂಥ ಎಗ್ರಿಮೆಂಟು, ಕಾಂಟ್ರಾಕ್ಟ್ ಅಂತ ಹೇಳಿಕ್ಕೆ ಬರೋದಿಲ್ಲ, ಅಂಥವ್ರು ಮಾಡಿರುವಂಥ ಎಗ್ರಿಮೆಂಟು ವಾಯ್ಡ್ ಆಗುತ್ತೆ. ಯಾರು ನೋಡೋಣ ನೋಡಿ ಇಲ್ಲಿ. ಏಲಿಯನ್ ಎನಿಮಿ. ಏಲಿಯನ್ ಅಂದರೆ ಫಾರಿನ್ ಪರ್ಸನ್ಸ್ ಅಥವಾ ಸಿಟಿಸನ್ ಆಫ್ ಅ ಫಾರಿನ್ ಕಂಟ್ರಿ. ಯಾವಾಗ ವಾರ್ ಡಿಕ್ಲೇರ್ ಆಗುತ್ತೆ ಅವರು ಏಲಿಯನ್ ಎನಿಮಿ ಆಗ್ತಾರೆ. ಅಂಥವ್ರ ಜೊತೆ ಮಾಡುವಂಥ ಕಾಂಟ್ರಾಕ್ಟು ವಾಯ್ಡ್ ಆಗುತ್ತೆ. ಹಾಗೆ ಫಾರಿನ್ ಸಾವರಿನ್ಸ್ ಆ್ಯಂಡ್ ಅಂಬಾಸಿಡರ್ಸ್. ಫಾರಿನ್ ಸಾವರಿನ್ಸ್ ಆ್ಯಂಡ್ ಅಂಬಾಸಿಡರ್ಸ್ ಅವರಿಗೇನು ಪ್ರಿವಿಲೇಜ್ ಪರ್ಸನ್ಸ್ ಇರುತ್ತೆ. ದೇ ಆರ್ ಪ್ರಿವಿಲೇಜ್. ಫಾರಿನ್ ಸಾವರಿನ್ಸ್ ಎಲ್ಲ ಅವರು ಯಾರನ್ನು ಬೇಕಾದರೂ ಸೂ ಮಾಡ್ಬೋದು, ಆದರೆ ಅವರ ವಿರುದ್ಧ ಯಾರು ಸೂ ಮಾಡಲಿಕ್ಕಾಗೋದಿಲ್ಲ. ಸೊ ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳುವಾಗ ಸಹಿತ ಯೋಚನೆ ಮಾಡಿ ಮಾಡ್ಕೊಳ್ಬೇಕು, ಯಾಕೆಂದರೆ ನಮಗೆ ಅವ್ರ ಮೇಲೆ ಯಾವ ರೈಟ್ಸ್ ಸಿಗೋದಿಲ್ಲ. ಇನ್ನೊಂದು ಕನ್ವಿಕ್ಟ್ ಪರ್ಸನ್ಸ್. ಯಾರು ಕನ್ವಿಕ್ಷನ್ ಆಗಿರುತ್ತೆ, ಅವರು ಆ ಕೋರ್ಟಲ್ಲಿ ಪನಿಷ್ಮೆಂಟ್ ಅನುಭವಿಸ್ತಾ ಇರೋ ಟೈಮಲ್ಲಿ ಯಾವುದೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಾದ ನಂತರ ಅವ್ರ ಪನಿಷ್ಮೆಂಟ್ ಎಲ್ಲ ಮುಗಿದ ನಂತರ ರಿಲೀಸ್ ಆದ ನಂತರ ಆ ಲಾ ಆಫ್ ಲಿಮಿಟೇಷನ್ ಅವರಿಗೆ ಅಬೇಯನ್ಸಲ್ಲಿರುತ್ತೆ, ಅದ್ರ ನಂತರ ಕಾಂಟ್ರಾಕ್ಟ್ ಮಾಡ್ಕೊಳ್ಬೋದು. ಆದರೆ ಕನ್ವಿಕ್ಷನ್ನು ಅದನ್ನು ಅನುಭವಿಸ್ತಾ ಇರುವಾಗ ಪನಿಷ್ಮೆಂಟನ್ನು ದೇ ಕೆನಾಟ್ ಕಾಂಟ್ರಾಕ್ಟ್. ಹಾಗೆ ಎಡ್ಜರ್ಡ್ ಇನ್ಸಾಲ್ವೆಂಟ್. ಇನ್ಸಾಲ್ವೆಂಟ್ಸಿಗೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ. ಅವರು
ಅವರ ಪ್ರಾಪರ್ಟಿ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಆಫಿಷಿಯಲ್ ರಿಸೀವರ್ ಹತ್ರ ರೆಸ್ಟ್ ಆಗಿರುತ್ತೆ ಪ್ರಾಪರ್ಟಿ. ಸೊ ಇದೆಲ್ಲ ಈ ಥರ ಡಿಸ್ಕ್ವಾಲಿಫೈಡ್ ಪರ್ಸನ್ಸ್ ಇವರೆಲ್ಲ, ಇಂಥವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಮಾಡಿಕೊಂಡ್ರೆ ಸಚ್ ಅಗ್ರಿಮೆಂಟ್ ವಿಲ್ ಬಿಕಮ್ ವಾಯ್ಡ್. ಇದಿಷ್ಟು ಸೆಕ್ಷನ್ 11ನಲ್ಲಿ ನೋಡ್ಬೋದು ನಾವು. ಇನ್ನು ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಸೆಕ್ಷನ್ 11ನಲ್ಲಿ 3 ನೋಡಿದ್ವಿ, ಒಂದು ಮೈನರ್, ಒಂದು ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್, ಹಾಗೆ ಪರ್ಸನ್ಸ್ ಡಿಸ್ಕ್ವಾಲಿಫೈಡ್ ಬೈ ಲಾ. ಇನ್ನು ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಅಗ್ರಿಮೆಂಟ್ಸ್ ಮೇಡ್ ಅಂಡರ್ ಮ್ಯೂಚುವಲ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್. ಮಿಸ್ಟೇಕ್, ಈಗ ಯಾವುದಾದ್ರು ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ತಪ್ಪು ತಿಳುವಳಿಕೆಯಲ್ಲಿ ಒಂದು ಅಗ್ರಿಮೆಂಟ್ ಆಗಿಬಿಡತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಯಾವ ಥರ ಮಿಸ್ಟೇಕ್ ಆಗುತ್ತೆ? ಒಂದು ಮಿಸ್ಟೇಕ್ ಆಫ್ ಲಾ ಆಗ್ಬೋದು, ಇನ್ನೊಂದು ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಆಗ್ಬೋದು. ಸೆಕ್ಷನ್ 20 ಏನು ಹೇಳುತ್ತೆ? ವೆನ್ ದೇರ್ ಇಸ್ ಅ ಬೈಲ್ಯಾಟ್ರಲ್ ಮಿಸ್ಟೇಕ್ ಆಫ್ ಮೆಟೀರಿಯಲ್ ಫ್ಯಾಕ್ಟ್. ಫ್ಯಾಕ್ಟೆಲ್ಲ 2 ಥರ ಇದೆ, ಯೂನಿಲ್ಯಾಟ್ರಲ್ ಮತ್ತು ಬೈಲ್ಯಾಟ್ರಲ್ ಅಂತ. ಇಲ್ಲಿ ಹೇಳಿರುವಂಥದ್ದು ಯಾವುದು? ವಾಯ್ಡ್ ಅಗ್ರಿಮೆಂಟು. ಓನ್ಲಿ bilateral mistake of fact, and that too which fact? Which is material to the agreement. Material fact. ಈ ಥರದ್ದು ಮಾತ್ರ ವಾಯ್ಡ್ ಆಗುತ್ತೆ. ಎರಡೂ ಪಾರ್ಟಿಗಳು ಸಹಿತ ತಪ್ಪು ತಿಳ್ಕೊಂಡಿರಬೇಕು ಒಂದು ಫ್ಯಾಕ್ಟ್ ಬಗ್ಗೆ. ಆ ಫ್ಯಾಕ್ಟ್ ತುಂಬ ಅಗ್ರಿಮೆಂಟ್ಗೆ ವೆರಿ ಮೆಟೀರಿಯಲ್ ಇರಬೇಕು. ಆ ಮೇನ್ ಒಂದು ಕಾಂಟ್ರಾಕ್ಟ್, ಒಂದು ಅಗ್ರಿಮೆಂಟ್ದು ಒಂದು ಎಸೆನ್ಷಿಯಲ್ ಯಾವುದೋ ಒಂದು ಫ್ಯಾಕ್ಟನ್ನೇ ತಪ್ಪು ತಿಳ್ಕೊಂಡು ಎರಡೂ ಪಾರ್ಟಿಗಳು ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ದೆನ್ ದ್ಯಾಟ್ ವಿಲ್ ಬಿಕಮ್ ವಾಯ್ಡ್. ಓಕೆ, ಯೂನಿಲ್ಯಾಟ್ರಲ್ ಮಿಸ್ಟೇಕ್ ಅಲ್ಲ. ಯೂನಿಲ್ಯಾಟ್ರಲ್ ಮಿಸ್ಟೇಕ್ ಇದ್ದರೆ ಅದ್ರ ಪೊಸಿಷನ್ನೇ ಬೇರೆ. ಕೆಲವೊಂದು ಸಲ ವ್ಯಾಲಿಡು ಆಗುತ್ತೆ, ಕೆಲವೊಂದು ಸಲ ವಾಯ್ಡು ಆಗ್ಬೋದು. ಆದರೆ ಅದು ವಾಯ್ಡ್ ಅಂತ ಆಗೋದಿಲ್ಲ, ವಾಯ್ಡ್ ಆಗೋದಿಲ್ಲ. ಓನ್ಲಿ ಬೈಲ್ಯಾಟ್ರಲ್ ಮಿಸ್ಟೇಕ್ ಆಫ್ ಮೆಟೀರಿಯಲ್ ಫ್ಯಾಕ್ಟ್ ಮಾತ್ರ ವಾಯ್ಡ್ ಆಗುತ್ತೆ. ಸೊ ಅಗ್ರಿಮೆಂಟ್ಸ್ ಮೇಡ್ ಅಂಡರ್ ಮ್ಯೂಚುವಲ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಸೆಕ್ಷನ್ 20ಯಲ್ಲಿ ಹೇಳ್ತಾರೆ, ಅದು ವಾಯ್ಡ್ ಅಗ್ರಿಮೆಂಟು. ಇನ್ನು ನೆಕ್ಸ್ಟ್ ಕ್ಯಾಟಗರಿ ನೋಡೋಣ. ಅಗ್ರಿಮೆಂಟ್ಸ್ ಮೇಡ್ ಅಂಡರ್ ಮಿಸ್ಟೇಕ್ ಆಫ್ ಫಾರಿನ್ ಲಾ. ನಾನು ಆವಾಗಲೇ ಹೇಳಿದಾಗೆ ಮಿಸ್ಟೇಕ್ ಆಫ್ ಲಾ ಅಂತ ಕೂಡ ಒಂದು ಉಂಟು. ಮಿಸ್ಟೇಕ್ ಆಫ್ ಇಂಡಿಯನ್ ಲಾ ಅದು ಕಂಪ್ಲೀಟ್ಲಿ ವ್ಯಾಲಿಡ್, ಯಾಕೆಂದರೆ ನಮಗೆ ಲಾ ಆಫ್ ದಿ ಲ್ಯಾಂಡ್ ಗೊತ್ತಿರಬೇಕು. ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಸೊ ಇಂಡಿಯನ್ ಲಾ ಮಿಸ್ಟೇಕ್ ಮಾಡಿಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ಆ ಕಾಂಟ್ರಾಕ್ಟನ್ನು, ಆ ಅಗ್ರಿಮೆಂಟನ್ನು ವಾಯ್ಡ್ ಅಂತ ಮಾಡಿ ಅಂತ ಹೇಳಿದರೆ ಕೋರ್ಟ್ ವಿಲ್ ನಾಟ್ ಲಿಸನ್ ಟು ಯು. ಓನ್ಲಿ ವೆನ್ ದೇರ್ ಇಸ್ ಅ ಮಿಸ್ಟೇಕ್ ಆಫ್ ಫಾರಿನ್ ಲಾ. ಅದು ಸೆಕ್ಷನ್ 22 ಏನು ಹೇಳಿದ್ದಾರೆ? ಡೈರೆಕ್ಟಾಗಿ ಮಿಸ್ಟೇಕ್ ಆಫ್ ಫಾರಿನ್ ಲಾ ವಾಯ್ಡ್ ಅಂತ ಹೇಳಲಿಲ್ಲ, ಆದರೆ ಇಟ್ ಹ್ಯಾಸ್ ಸೇಮ್ ಎಫೆಕ್ಟ್ ದ್ಯಾಟ್ ಆಫ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂತ ಹೇಳಿದ್ದಾರೆ. ಮಿಸ್ಟೇಕ್ ಆಫ್ ಫ್ಯಾಕ್ಟಿಗೆ ಏನು ಆಗುತ್ತೆ? ಅದು ಬೈಲ್ಯಾಟ್ರಲ್ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ವಾಯ್ಡ್ ಇದ್ದರೆ ಹೇಗೆ ವಾಯ್ಡ್ ಆಗುತ್ತೋ ಒಂದು ಅಗ್ರಿಮೆಂಟು, ಅದೇ ಥರ ಮಿಸ್ಟೇಕ್ ಆಫ್ ಫಾರಿನ್ ಲಾ ಇದ್ದರೆ ದ್ಯಾಟ್ ಅಗ್ರಿಮೆಂಟ್ ವಿಲ್ ಬಿಕಮ್ ವಾಯ್ಡ್. ಇದು ಸೆಕ್ಷನ್ 22 ಹೇಳಿದ್ದಾರೆ. ನೆಕ್ಸ್ಟ್ ಕ್ಯಾಟಗರಿ ಹೋಗೋಣ. ಅಗ್ರಿಮೆಂಟ್ಸ್ ವಿತ್ ಅನ್ಲಾಫುಲ್ ಆಬ್ಜೆಕ್ಟ್ ಆರ್ ಅನ್ಲಾಫುಲ್ ಕನ್ಸಿಡರೇಷನ್ ಸೆಕ್ಷನ್ 23 ಹೇಳಿದ್ದಾರೆ. ಇದು ಇಲ್ಲೀಗಲ್ ಅಗ್ರಿಮೆಂಟ್ಸ್ ಕೂಡ ಆಗತ್ತೆ. ಇಲ್ಲೀಗಲ್ ಅಗ್ರಿಮೆಂಟ್ಸ್ ಆದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕೊಲ್ಯಾಟ್ರಲ್ ಟ್ರಾನ್ಸಾಕ್ಷನ್ಸ್ ಕೂಡ ವಾಯ್ಡ್ ಆಗಿಬಿಡತ್ತೆ ಇಲ್ಲೀಗಲ್ ಅಗ್ರಿಮೆಂಟ್ಸ್ಗೆ. ಸೊ ಉಳಿದಿದೆಲ್ಲ ಬರೀ ವಾಯ್ಡ್ ಅಗ್ರಿಮೆಂಟ್ಸು. ಈ ಸೆಕ್ಷನಲ್ಲಿ ಬರುವಂಥದ್ದು ಇಲ್ಲೀಗಲ್ ಅಗ್ರಿಮೆಂಟ್ಸ್ ವಾಯ್ಡ್ ಪ್ಲಸ್ ಇಲ್ಲೀಗಲ್ ಅಗ್ರಿಮೆಂಟ್ಸ್ ಆಗುತ್ತೆ. ಇದಕ್ಕೊಂದು ಎಕ್ಸ್ಟ್ರಾ ಒಂದು ಬಿರುದು ಅಂತ ಹೇಳ್ಬೋದು. ಅದ್ರ ಜೊತೆ ಇರುವಂಥ ಕೊಲ್ಯಾಟ್ರಲ್ ಟ್ರಾನ್ಸಾಕ್ಷನ್ ಕೂಡ ವಾಯ್ಡ್ ಆಗುತ್ತೆ. ಇಲ್ಲಿ ನಮಗೆ 6 ತರಹ ಒಂದು ಕೇಸಸ್ ಕೊಟ್ಟಿದ್ದಾರೆ. ಈ ಥರ ಯಾವುದೇ ಒಂದು ಕೇಸಸ್ ಇರುವಾಗ ಸಹ ಅಗ್ರಿಮೆಂಟ್ ಅದು ಅನ್ಲಾಫುಲ್ ಆಬ್ಜೆಕ್ಟು ಆಗ್ಬೋದು, ಅನ್ಲಾಫುಲ್ ಕನ್ಸಿಡರೇಷನ್ ಆಗ್ಬೋದು. ಆ ಥರ ಅಗ್ರಿಮೆಂಟ್ಗಳು ವಾಯ್ಡ್ ಆಗುತ್ತೆ. ಏನು ಕೇಸಸ್ ಇದು ನೋಡಿ, ಯಾವುದಾದ್ರು ಒಂದು ಆಬ್ಜೆಕ್ಟ್ ಇರುತ್ತೆ ಅಥವಾ ಕನ್ಸಿಡ್ರೇಷನ್ನು. ಆಬ್ಜೆಕ್ಟ್ ಮತ್ತು ಕನ್ಸಿಡ್ರೇಷನ್ ಎರಡೂ ಒಂದೇ ಥರ ಕ್ಯಾಟಗರಿ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ಕನ್ಸಿಡ್ರೇಷನ್ ಅಥವಾ ಆಬ್ಜೆಕ್ಟು ಫಾರ್ಬಿಡನ್ ಬೈ ಲಾ. ಫಾರ್ಬಿಡನ್ ಬೈ ಲಾ ಅಂದರೆ ಏನು ಹೇಳಿ? ಕಂಪ್ಲೀಟಾಗಿ ಲಾ ಪ್ರಾಹಿಬಿಟ್ ಮಾಡಿದೆ, ಈ ಥರ ಮಾಡಲೇಬಾರ್ದು ಅಂತ. ಆ ಥರ ಕಾರಣಗಳಿಗೆ ಯಾವುದಕ್ಕೋಸ್ಕರ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಿರುವಾಗ ಅದು ಅನ್ಲಾಫುಲ್ ಆಬ್ಜೆಕ್ಟ್ ಆಗುತ್ತೆ ಅಥವಾ ಕನ್ಸಿಡ್ರೇಷನ್ನು. ಹಾಗೆ ಇನ್ನೊಂದು ಸೆಕೆಂಡ್, ಡಿಫೀಟ್ ದಿ ಪ್ರಾವಿಷನ್ಸ್ ಆಫ್ ಲಾ. ದ ನೇಚರ್ ಈಸ್ ಸಚ್ ದ್ಯಾಟ್ ಇಫ್ ಇಟ್ ಇಸ್ ಪರ್ಮಿಟೆಡ್ ಇಟ್ ವಿಲ್ ಡಿಫೀಟ್ ದಿ ಪ್ರಾವಿಷನ್ಸ್ ಆಫ್ ಲಾ ಅಂತ ಹೇಳ್ತಾರೆ. ಹಾಗಂದ್ರೆ ಏನು? ಡೈರೆಕ್ಟಾಗಿ ಇಲ್ಲಿ ಹೇಳಿರೋ ಥರ ಡೈರೆಕ್ಟಾಗಿ ಪ್ರಾಹಿಬಿಷನ್ ಮಾಡಲಿಲ್ಲ, ಆದರೆ ಆ ಕಾಂಟ್ರಾಕ್ಟ್
ಫಾರ್ಮೇಷನ್ ಆಗಲಿಕ್ಕೆ ಬಿಟ್ಟರೆ ಅಥವಾ ಕಂಟಿನ್ಯೂ ಆಗಲಿಕ್ಕೆ ಬಿಟ್ಟರೆ ಯಾವುದೋ ಒಂದು ಲಾದು ವೈಲೇಷನ್ ಆಗುತ್ತೆ ಇಂಡೈರೆಕ್ಟಾಗಿ, ಅದು ಕೂಡ ಅನ್ಲಾಫುಲ್ ಆಗುತ್ತೆ. ಇನ್ನು ಫ್ರಾಡ್ಯುಲೆಂಟು, ಫ್ರಾಡ್ ಮಾಡಬೇಕು ಅಂತಲೇ ಆಬ್ಜೆಕ್ಟು ಅಥವಾ ಕನ್ಸಿಡರೇಷನ್ ಇದ್ದರೆ ಅದು ಫ್ರಾಡ್ಯುಲೆಂಟ್ ಅಂತ ಆಗುತ್ತೆ. ಇಲ್ಲಿ ನೀವು ವ್ಯತ್ಯಾಸ ಗಮನಿಸಬೇಕು. ಸೆಕ್ಷನ್ 17 ಹೇಳಿರುವಂತಹ ಫ್ರಾಡ್ ಬೇರೆ, ಸೆಕ್ಷನ್ 23 ಅಂದರೆ ಈ ಸೆಕ್ಷನಲ್ಲಿ ಹೇಳಿರುವಂಥ ಫ್ರಾಡ್ ಬೇರೆ ಆಗುತ್ತೆ, ಅಂದರೆ ಅದರ ಎಫೆಕ್ಟ್ ಬೇರೆ ಆಗುತ್ತೆ. ಸೆಕ್ಷನ್ 17 ಕನ್ಸೆಂಟ್ ಒಬ್ಟೈನ್ಡ್ ಬೈ ಫ್ರಾಡ್ ಅದು ಕಾಂಟ್ರಾಕ್ಟ್ ಬರೀ ವಾಯ್ಡಬಲ್ ಆಗುತ್ತೆ. ಆದರೆ ಸೆಕ್ಷನ್ 23 ಹೇಳಿರುವಂಥದ್ದು ಆಬ್ಜೆಕ್ಟ್ ಅಥವಾ ಕನ್ಸಿಡರೇಷನ್ನೇ ಫ್ರಾಡ್ಯುಲೆಂಟ್ ಅಂತ ಆಗಿದ್ದರೆ ಆವಾಗ ಎಂಟೈರ್ ಅಗ್ರಿಮೆಂಟ್ ವಿಲ್ ಬಿಕಮ್ ವಾಯ್ಡ್. ಸೊ ಸಿ ದಿ ಡಿಫ್ರೆನ್ಸ್, ಯಾವುದಕ್ಕೆ ಫ್ರಾಡ್ಯುಲೆಂಟ್ ಅಂತ ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ. ಕೇವಲ ಫ್ರಾಡ್ ಅಂತ ಹೇಳ್ಕೊಂಡು ಐದರ್ ಸೆಕ್ಷನ್ 17 ಅಂತಲೂ ತಿಳ್ಕೊಳ್ಬೇಡಿ, ಸೆಕ್ಷನ್ 23 ಅಂತಲೂ ತಿಳ್ಕೊಳ್ಬೇಡಿ. ಅದು ಫ್ರೀ ಕನ್ಸೆಂಟಿಗೆ ಕೇಳಿದಾರಾ ಅಥವಾ ಅನ್ಲಾಫುಲ್ ಆಬ್ಜೆಕ್ಟ್ ಆರ್ ಕನ್ಸಿಡರೇಷನ್ ಕೇಳಿದಾರಾ ಅಂತ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ಯಾಟಗರಿ ಯಾವುದು? ಇಫ್ ಇಟ್ ಈಸ್ ಇಂಪ್ಲಾಯಿಂಗ್ ಇಂಜುರಿ ಟು ಅನದರ್ ಪರ್ಸನ್ ಆರ್ ಪ್ರಾಪರ್ಟಿ. ಯಾವುದಕ್ಕೋಸ್ಕರ ಇಂಜುರಿ ಮಾಡಲಿಕ್ಕೆ, ಅದು ಒಂದು ವ್ಯಕ್ತಿಗಿರಲಿ ಅಥವಾ ಒಂದು ಪ್ರಾಪರ್ಟಿಗಿರಲಿ, ಆ ಥರ ಎಲ್ಲ ಥರ ಕ್ಯಾಟಗರಿಗಳಿಗೂ ಸಹಿತ ಅನ್ಲಾಫುಲ್ ಆಗುತ್ತೆ. ಇನ್ನು ಇದೆರಡು ಕೇಸ್ ಏನು? ಇಫ್ ಕೋರ್ಟ್ ರಿಗಾರ್ಡ್ಸ್ ದೆಮ್, ಒಂದು ಕೋರ್ಟ್ ಹೇಳುತ್ತೆ ಈ ಥರದ್ದು ಇಮ್ಮಾರಲ್ಲು, ಈ ಥರದ್ದು ಅಪೋಸ್ ಟು ಪಬ್ಲಿಕ್ ಪಾಲಿಸಿ, ಆ ಥರದ್ದು ಮಾಡಬಾರ್ದು, ಸೊ ಇಟ್ ಇಸ್ ಅನ್ಲಾಫುಲ್ ಅಂತ ಹಾಗೆ ಹೇಳಿದರೆ ದೆನ್ ದ್ಯಾಟ್ ವಿಲ್ ಬಿಕಮ್ ಅನ್ಲಾಫುಲ್. ಇಮ್ಮಾರಲ್ ಅಂದರೆ ಈಗ ಅನೈತಿಕ ಚಟುವಟಿಕೆಗಳು ಮಾಡ್ಕೊಳ್ಬೇಕು ಹೇಳುವಂತಹ ಕೆಲವೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರೆ, ಅಥವಾ ಅಪೋಸ್ ಟು ಪಬ್ಲಿಕ್ ಪಾಲಿಸಿ, ಟ್ರೇಡಿಂಗ್ ವಿತ್ ಏಲಿಯನ್ ಎನಿಮಿಗಳ ಜೊತೆ ಅವ್ರ ಜೊತೆ ಟ್ರೇಡ್ ಮಾಡಬೇಕು ಅಂತ, ಅದೆಲ್ಲ ಪಬ್ಲಿಕ್ ಪಾಲಿಸಿಗೆ ವಿರುದ್ಧವಾಗಿರುವಂಥದ್ದು. ಇದನ್ನೆಲ್ಲ ಯಾವ್ದು ಹೇಳಬೇಕು? ಕೋರ್ಟ್ ಮಸ್ಟ್ ಸೇ ದ್ಯಾಟ್. ಅಂದರೆ ನಿಮಗೆ ಜುಡಿಷಿಯಲ್ ಡಿಸಿಷನ್ಸ್ ಇರುತ್ತೆ, ಅದರಲ್ಲಿ ಹೇಳಿರ್ತಾರೆ ಇದು ಈ ಥರದ್ದು ಇಮ್ಮಾರಲ್ ಅಥವಾ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಅಂತ, ಅಂಥವುಗಳು ಅನ್ಲಾಫುಲ್ ಆಗುತ್ತೆ. ಸೊ ದಿಸ್ ಎಂಟೈರ್ ಅಗ್ರಿಮೆಂಟ್ ವಿಲ್ ಬಿಕಮ್ ವಾಯ್ಡ್. ಓಕೆ, ಸೊ ದಿಸ್ ಈಸ್ ಸೆಡ್ ಇನ್ ಸೆಕ್ಷನ್ 23. ಇನ್ನು ನೆಕ್ಸ್ಟ್ ಕ್ಯಾಟಗರಿ ನೋಡೋಣ. ನಾವು ಲಾಸ್ಟ್ ಸೆಕ್ಷನಲ್ಲಿ ಏನು ನೋಡಿದ್ವಿ? ಸೆಕ್ಷನ್ 23 ಅನ್ಲಾಫುಲ್ ಅಗ್ರಿಮೆಂಟ್, ಅದೇನು ಕಂಪ್ಲೀಟ್ ಹೋಲ್ ಅಗ್ರಿಮೆಂಟ್ ಇಲ್ಲಿಗಲ್ ಪಾರ್ಟ್ ಆಗಿರುತ್ತೆ, ಇಲ್ಲಿಗಲ್ ಇರುತ್ತೆ ಹೋಲ್ ಅಗ್ರಿಮೆಂಟ್. ಆದರೆ ಸೆಕ್ಷನ್ 24 ಏನು ಹೇಳಿದ್ದಾರೆ? ಕೆಲವೊಂದು ಅಗ್ರಿಮೆಂಟ್ಸ್ಗಳಿರುತ್ತೆ ಪಾರ್ಟ್ಲಿ ಲೀಗಲ್, ಪಾರ್ಟ್ಲಿ ಇಲ್ಲಿಗಲ್, ಬೇರೆ ಬೇರೆ ಪ್ರಾಮಿಸಸ್ ಇರುತ್ತೆ. ಅದರಲ್ಲಿ ಕೆಲವೊಂದು ಲೀಗಲ್ ಪೋರ್ಷನ್ ಇರುತ್ತೆ, ಕೆಲವೊಂದು ಇಲ್ಲಿಗಲ್ ಪೋರ್ಷನ್ ಇರುತ್ತೆ. ಹಾಗಿರುವಾಗ ಪೊಸಿಷನ್ ಏನು ಅಂತ ಸೆಕ್ಷನ್ 24 ಹಾಗಿದ್ರೆ ಯಾವುದೇ ಅಗ್ರಿಮೆಂಟ್ ಅನ್ಲಾಫುಲ್ ಆಬ್ಜೆಕ್ಟ್ ಅಥವಾ ಅನ್ಲಾಫುಲ್ ಕನ್ಸಿಡರೇಷನ್ಗೆ ಮಾಡ್ಕೊಂಡಿರುವಂಥ ಅಗ್ರಿಮೆಂಟ್ಗಳು ಪಾರ್ಟಲ್ಲಿ ಇಲ್ಲಿಗಲ್ ಇರುತ್ತೆ, ಪಾರ್ಟಲ್ಲಿ ಲೀಗಲ್ ಇರುತ್ತೆ, ಅಂಥವುಗಳು ಕೆನಾಟ್ ಬಿ ಸಪ್ರೇಟೆಡ್ ಫ್ರಾಮ್ ಲೀಗಲ್ ಪಾರ್ಟ್. ಸಪ್ರೇಟಾಗಿ ಎನ್ಫೋರ್ಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಇರುವಾಗ ಎಂಟೈರ್ ಅಗ್ರಿಮೆಂಟ್ ವಿಲ್ ಬಿಕಮ್ ವಾಯ್ಡ್. ಸಪ್ರೇಟ್ ಮಾಡಲಿಕ್ಕೆ ಆಗದಿದ್ದರೆ, ಸಪ್ರೇಟ್ ಮಾಡಲಿಕ್ಕೆ ಆದರೆ ಆವಾಗ ಪೊಸಿಷನ್ ಬೇರೆ ಆಗತ್ತೆ. ಇದನ್ನು ಸೆಕ್ಷನ್ 57 ಸೆಕ್ಷನ್ 58 ಹೇಳಿದ್ದಾರೆ ವಿಚ್ ಕ್ಯಾನ್ ಬಿ ಸೆಪ್ರೇಟೆಡ್ ಅಂತ. ಸಪ್ರೇಟ್ ಮಾಡಿದರೆ ಕೆಲವೊಂದು ವಿಚ್ ಕ್ಯಾನ್ ಬಿ ಸೆಪ್ರೇಟೆಡ್. ಏನು ಸಪ್ರೇಟ್ ಮಾಡ್ಬೋದು? ಲೀಗಲ್ ಪಾರ್ಟ್ ಫ್ರಾಮ್ ಇಲ್ಲಿಗಲ್ ಪೋರ್ಷನ್. ಆವಾಗ ಇಲ್ಲಿಗಲ್ ಪೋರ್ಷನ್ ಮಾತ್ರ ವಾಯ್ಡ್ ಆಗುತ್ತೆ, ಲೀಗಲ್ ಪಾರ್ಟ್ ವ್ಯಾಲಿಡ್ ಆಗುತ್ತೆ. ಇದು ನಮಗೆ ರೆಸಿಪ್ರೋಕಲ್ ಪ್ರಾಮಿಸ್ ಸೆಕ್ಷನ್ 57 ಹೇಳಿದ್ದಾರೆ, ಅದರಲ್ಲೂ ಕೂಡ ಕಂಡುಬರುತ್ತೆ. ಹಾಗೆ ಆಲ್ಟರ್ನೇಟಿವ್ ಪ್ರಾಮಿಸ್ ಬೇರೆ ಬೇರೆ ಬ್ರಾಂಚಸ್ ಇರುತ್ತೆ, ಒಂದು ಲೀಗಲ್ ಬ್ರಾಂಚ್ ಇನ್ನೊಂದು ಇಲ್ಲಿಗಲ್ ಬ್ರಾಂಚ್ ಅಂತ ಸೆಕ್ಷನ್ 58 ಹೇಳಿದ್ದಾರೆ. ಆವಾಗ ಕೂಡ ಲೀಗಲ್ ಬ್ರಾಂಚ್ ವ್ಯಾಲಿಡ್ ಆಗುತ್ತೆ, ಇಲ್ಲಿಗಲ್ ಬ್ರಾಂಚ್ ವಾಯ್ಡ್ ಆಗುತ್ತೆ. ಸೊ ಅಷ್ಟು ಪೋರ್ಷನ್ ಮಾತ್ರ ವಾಯ್ಡ್ ಆಗುತ್ತೆ, ಎಂಟೈರ್ ಅಗ್ರಿಮೆಂಟು ವಾಯ್ಡ್ ಆಗಲ್ಲ. ಆದರೆ ಇಫ್ ಇಟ್ ಕೆನಾಟ್ ಬಿ ಸಪ್ರೇಟೆಡ್ ಫ್ರಮ್ ಲೀಗಲ್ ಪಾರ್ಟ್, ಆವಾಗ ಎಂಟೈರ್ ಅಗ್ರಿಮೆಂಟನ್ನೇ ವಾಯ್ಡ್ ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ. ನೆಕ್ಸ್ಟ್ ಸೆಕ್ಷನ್ 25. ಇದರಲ್ಲಿ ಏನು ಹೇಳ್ತಾರೆ? ಅಗ್ರಿಮೆಂಟ್ಸ್ ವಿತೌಟ್ ಕನ್ಸಿಡ್ರೇಷನ್ ಈಸ್ ವಾಯ್ಡ್ ಅಂತ. ಒಂದು ಪ್ರಿನ್ಸಿಪಲೇ ಇದೆ, ನೋ ಕನ್ಸಿಡ್ರೇಷನ್ ನೋ ಕಾಂಟ್ರಾಕ್ಟ್ ಅಂತ. ಯಾವುದೇ ಒಂದು ಅಗ್ರಿಮೆಂಟ್ಗೆ ಕನ್ಸಿಡ್ರೇಷನ್ ಇಲ್ಲದೆ ಮಾಡಿಕೊಂಡ್ರೆ ಅದು ನೋ ಕನ್ಸಿಡ್ರೇಷನ್ ನೋ ಕಾಂಟ್ರಾಕ್ಟ್, ಇಟ್ ಬಿಕಮ್ಸ್ ವಾಯ್ಡ್. ಓಕೆ, ಆದರೆ ದೇರ್ ಆರ್ ಸರ್ಟನ್ ಎಕ್ಸೆಪ್ಷನ್ಸು ವೆನ್ ದೇರ್ ಇಸ್ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್. ಅಂದರೆ ಈಗ ಇಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಅಗ್ರಿಮೆಂಟು ರೈಟಿಂಗಲ್ಲಿ ಇರಬೇಕು, ರಿಜಿಸ್ಟರ್ ಆಗಿರಬೇಕು, ಮತ್ತು ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನಲ್ಲಿ ಮಾಡಿರುವಂಥದ್ದಾಗಿರಬೇಕು, ಪ್ಲಸ್
ಬಿಟ್ವೀನ್ ನಿಯರ್ ಒನ್ಸ್, ಹತ್ತಿರ ಸಂಬಂಧಿಗಳ ನಡುವೆ ಆಗಿರೋಂಥದ್ದು ಆ ಥರ ಅಗ್ರಿಮೆಂಟ್ಗಳು ಯಾವುದೇ ಇದ್ದರೂ ಕೂಡ ಅದು ಕನ್ಸಿಡರೇಷನ್ ಇಲ್ಲದಿದ್ದರೂ ವ್ಯಾಲಿಡ್ ಆಗುತ್ತೆ. ಇದು ಒಂದು. ಇನ್ನೊಂದು, ಟು ಕಾಂಪನ್ಸೇಟ್ ಪಾಸ್ಟ್ ವಾಲಂಟರಿ ಸರ್ವಿಸಸ್. ಹಿಂದೆ ಯಾವುದೋ ಮಾಡಿರುವಂಥ ವಾಲಂಟರಿ ಸರ್ವಿಸ್, ಯಾರೋ ಅವರೇ ಇಷ್ಟಪಟ್ಟು ಖುದ್ದಾಗಿ ಮಾಡಿರುವಂಥ ಸರ್ವಿಸ್ಗೆ ಕಾಂಪನ್ಸೇಟ್ ಮಾಡ್ತೇನೆ ಅಂತ ಯಾರಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಕನ್ಸಿಡ್ರೇಷನ್ ಇಲ್ಲ, ಆದರೆ ಅದು ಕೂಡ ವ್ಯಾಲಿಡ್ ಆಗುತ್ತೆ. ಇನ್ನು ಟೈಮ್ ಬಾರ್ ಡೆಟ್. ಟೈಮ್ ಬಾರ್ ಡೆಟ್ ಅಂದರೆ ಕೆಲವೊಂದು ಯಾವುದೋ ಒಂದು ಸಾಲ ಇರುತ್ತೆ, ಅದು ಲಾ ಆಫ್ ಲಿಮಿಟೇಷನಲ್ಲಿ ಬಾರ್ ಆಗಿಬಿಟ್ಟಿದೆ, ಅದ್ರ ಮೇಲೆ ಏನು ಸೂಟ್ ಹಾಕ್ಲಿಕ್ಕಾಗಲ್ಲ, ಏನು ಎನ್ಫೋರ್ಸೇಬಲ್ ಮಾಡಲಿಕ್ಕಾಗೋದಿಲ್ಲ. ಆದರೆ ಸ್ಟಿಲ್ ವೆನ್ ಎನಿ ಪರ್ಸನ್ ಅಗ್ರೀಸ್ ಟು ಪೇ ಸಚ್ ಟೈಮ್ ಬಾರ್ ಡೆಟ್, ಅದನ್ನು ಪೇ ಮಾಡ್ತೇನೆ ಟೈಮ್ ಬಾರ್ ಆಗಿದ್ರು ಅಂತ ಹೇಳಿ ರೈಟಿಂಗಲ್ಲಿ ಬರ್ಕೊಟ್ಟು ಸೈನ್ ಮಾಡಿದರೆ, ದೆನ್ ಈವನ್ ದೋ ಇಟ್ಸ್ ಹ್ಯಾವಿಂಗ್ ನೋ ಕನ್ಸಿಡ್ರೇಷನ್, ಇಟ್ ಬಿಕಮ್ಸ್ ಅ ವ್ಯಾಲಿಡ್ ಕಾಂಟ್ರ್ಯಾಕ್ಟ್. ಇನ್ನೊಂದು ಕಂಪ್ಲೀಟೆಡ್ ಗಿಫ್ಟ್. ಕಂಪ್ಲೀಟ್ ಗಿಫ್ಟ್, ಡೋನರ್ ಮತ್ತು ಡೋನಿ ಮಧ್ಯೆ ಆಗಿರುವಂಥ ಯಾವುದೇ ಒಂದು ಗಿಫ್ಟ್ ಆಕ್ಸೆಪ್ಟ್ ಆಗಿದೆ, ಕಂಪ್ಲೀಟ್ ಆಗಿಬಿಟ್ಟಿದೆ, ಹಾಗೆ ಇದ್ದರೆ ಅದಕ್ಕೆ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್ ಕೂಡ ಬೇಕಂತ ಇಲ್ಲ, ಬಿಟ್ವೀನ್ ನಿಯರ್ ಒನ್ಸ್ ಕೂಡ ಬೇಕಂತ ಇಲ್ಲ. ಜಸ್ಟ್ ಆಕ್ಸೆಪ್ಟೆಡ್ ಆಗಿದ್ದರೆ, ಕಂಪ್ಲೀಟ್ ಆಗಿದ್ದರೆ ಆವಾಗ ಇದು ವ್ಯಾಲಿಡ್ ಆಗುತ್ತೆ, ಕನ್ಸಿಡರೇಷನ್ ಇಲ್ಲ ಅಂದರೂ ಕೂಡ. ಇನ್ನು ಸೆಕ್ಷನ್ 185 ಮತ್ತು ಸೆಕ್ಷನ್ 63 ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಏಜೆನ್ಸಿ, ಯಾರನ್ನೇ ಒಬ್ಬನ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಏಜೆನ್ಸಿ, ಅದಕ್ಕೆ ಕನ್ಸಿಡರೇಷನ್ ಇರಲಿ ಇಲ್ಲದೇ ಇರಲಿ, ಇಟ್ ವಿಲ್ ಬಿಕಮ್ ಅ ವ್ಯಾಲಿಡ್ ಕಾಂಟ್ರ್ಯಾಕ್ಟ್. ಆ್ಯಂಡ್ ರೆಮಿಷನ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಪ್ರಾಮಿಸ್, ಸೆಕ್ಷನ್ 63 ಹೇಳಿದ್ದಾರೆ. ರೆಮಿಷನ್ ಅಂದರೆ ಈಗ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ ಒಂದು ಕಾಂಟ್ರ್ಯಾಕ್ಟ್ದು, ಅದಕ್ಕೆ 50,000 ಕಟ್ಟಬೇಕು ಅಂದರೆ ಡೆಟ್ 25,000 ಕಟ್ಟಿ ಸಾಕು, ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವುದೇ ಒಂದು ಡೆಟ್ ಅಥವಾ ಯಾವುದೇ ಪರ್ಫಾರ್ಮೆನ್ಸ್ ಇರಲಿ ಅದನ್ನು ಕಮ್ಮಿ ಮಾಡೋದು ಅಥವಾ ಡಿಸ್ಪೆನ್ಸ್ ಬೇಡ ಅಂತ ಬಿಟ್ಬಿಡೋದು, ಆ ಥರದ್ದು ಸಹಿತ ಕೂಡ ವ್ಯಾಲಿಡ್ ಆಗುತ್ತೆ. ಅಥವಾ ಎಕ್ಸ್ಟೆಂಡಿಂಗ್ ದಿ ಟೈಮ್ ಫಾರ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರ್ಯಾಕ್ಟ್. ಒಂದು ಕಾಂಟ್ರಾಕ್ಟ್ ಪರ್ಫಾರ್ಮ್ ಮಾಡಲಿಕ್ಕೆ ಟೈಮ್ ಎಕ್ಸ್ಟೆಂಡ್ ಮಾಡ್ತಾರೆ, ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ತಾರೆ, ಹಾಗಿದ್ರೆ ಕೂಡ ಅದು ಸೆಕ್ಷನ್ 63 ಬರುತ್ತೆ. ಈ ಎಲ್ಲ ಕ್ಯಾಟಗರಿಗಳಲ್ಲಿ ಕನ್ಸಿಡರೇಷನ್ ಇಲ್ಲ, ಸ್ಟಿಲ್ ದೇ ಬಿಕಮ್ ಅ ವ್ಯಾಲಿಡ್ ಕಾಂಟ್ರ್ಯಾಕ್ಟ್. ಸೊ ನಿಮಗೆ ಎಕ್ಸೆಪ್ಷನ್ಸಲ್ಲಿ ಹೀಗೆ ಅಥವಾ ಆಪ್ಷನ್ಸಲ್ಲಿ ಹೀಗೆ ಕೊಡ್ಬೋದು ಇದನ್ನು. ಕನ್ಸಿಡರೇಷನ್ ವಾಯ್ಡ್ ಅಂತ ಇದ್ದರೂ ಸಹ ಈ ಕೇಸ್ಗಳಲ್ಲಿ, ಈ ಕ್ಯಾಟಗರಿಗಳಲ್ಲಿ ಕಾಂಟ್ರ್ಯಾಕ್ಟ್ ವ್ಯಾಲಿಡ್ ಆಗುತ್ತೆ. ಬಟ್ ಜನರಲಿ ಅಗ್ರಿಮೆಂಟ್ ವಿತೌಟ್ ಕನ್ಸಿಡರೇಷನ್ ಈಸ್ ವಾಯ್ಡ್. ನೆಕ್ಸ್ಟ್ ಸೆಕ್ಷನ್ ಹೋಗೋಣ, ಅಗ್ರಿಮೆಂಟ್ಸ್ ಇನ್ ರಿಸ್ಟ್ರೇಂಟ್ ಆಫ್ ಮ್ಯಾರೇಜ್. ಇನ್ನು ಕೆಲವೊಂದು ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ವಾಯ್ಡ್ ಅಗ್ರಿಮೆಂಟ್ಸ್ ಅಂತ ಇದೆ, ಸೆಕ್ಷನ್ 26, 27, 28 ಹಾಗೆಲ್ಲ. ಅದು ಯಾವುದಂತ ನೋಡೋಣ. ಮ್ಯಾರೇಜ್ ಆಗಲಿಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರಲಿ, ಒಬ್ಬರನ್ನ ಮದುವೆ ಆಗಬಾರ್ದು, ಸರ್ಟನ್ ಪರ್ಸನ್ಸ್ ಅಂದರೆ ನಾಟ್ ಟು ಮ್ಯಾರಿ, ಇಂಥವ್ರನ್ನ ಮದುವೆ ಆಗಬಾರ್ದು ಸರ್ಟನ್ ಪರ್ಸನ್, ಅಥವಾ ಕೆಲವೊಂದು ಕ್ಲಾಸ್ ಆಫ್ ಪರ್ಸನ್ಸು, ಕೆಲವೊಂದು ಫಿಕ್ಸ್ಡ್ ಪರ್ಸನ್ಸ್ನ ಇಂಥವ್ರನ್ನ ಮದುವೆ ಆಗಬಾರ್ದು ಫಾರ್ ಅ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್, ಈ ಥರ ಯಾವುದೇ ಥರ ಕಂಡೀಷನ್ ಇರಲಿ, ಮ್ಯಾರೇಜ್ಗೆ ರಿಸ್ಟ್ರಿಕ್ಷನ್ಸ್ ಮಾಡುವಂತಹ ಅಗ್ರಿಮೆಂಟ್ಗಳು ವಾಯ್ಡ್ ಆಗುತ್ತೆ. ಆದರೆ ಅಗ್ರಿಮೆಂಟ್ ರಿಸ್ಟ್ರೇನಿಂಗ್ ಅ ಮ್ಯಾರೇಜ್ ಆಫ್ ಅ ಮೈನರ್ ಮ್ಯಾರೇಜ್ ಆಗಬಾರ್ದು ಅಂತ ಹೇಳುವಂಥ ಏನಾದರೂ ಅಗ್ರಿಮೆಂಟ್ ಇದ್ದರೆ ದಟ್ ಈಸ್ ಟೋಟಲಿ ವ್ಯಾಲಿಡ್. ಮತ್ತು ಎ ಮಸ್ಟ್ ಮ್ಯಾರಿ ಬಿ ಅಂತ ಈ ಥರ ಕಾಂಟ್ರಾಕ್ಟ್ ಎಲ್ಲ ಮಾಡ್ಕೊಂಡಿದ್ರೆ ದೆನ್ ದ್ಯಾಟ್ ಈಸ್ ವ್ಯಾಲಿಡ್. ಇಂಥವ್ರು ನಮ್ಮ ಮದುವೆ ಆಗಿ ಅಂತ ಹೇಳಿ ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರೆ ದ್ಯಾಟ್ ಈಸ್ ವ್ಯಾಲಿಡ್. ಬಟ್ ರಿಸ್ಟ್ರಿಕ್ಷನ್ ಹಾಕಿದರೆ ಮ್ಯಾರೇಜ್ ಬಗ್ಗೆ ದೆನ್ ದ್ಯಾಟ್ ವಿಲ್ ಬಿಕಮ್ ಅ ವಾಯ್ಡ್ ಒನ್. ನೆಕ್ಸ್ಟ್ ನೋಡೋಣ, ಅಗ್ರಿಮೆಂಟ್ಸ್ ಇನ್ ರಿಸ್ಟ್ರೇಂಟ್ ಆಫ್ ಟ್ರೇಡ್. ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಾರೆ, ದೇರ್ ಇಸ್ ಅ ಫ್ರೀಡಮ್ ಟು ಟ್ರೇಡ್, ಬಿಸ್ನೆಸ್, ಪ್ರೊಫೆಷನ್ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಅಲ್ಲೂ ಕೂಡ ಏನು, ದೇರ್ ಆರ್ ಸರ್ಟನ್ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್. ಹಾಗಿದ್ರೆ ಯಾವುದು ಅನ್ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಇದೆ ಅಂಥವುಗಳು ಹಾಕಿದರೆ ಯಾವುದಕ್ಕಾದರೂ ಆವಾಗ ಆ ಥರ ಅಗ್ರಿಮೆಂಟ್ಗಳು ವಾಯ್ಡ್ ಆಗುತ್ತೆ. ಎಲ್ಲಿ ತನಕ ರಿಸ್ಟ್ರಿಕ್ಷನ್ಸ್ಗಳು ರೀಸನೇಬಲ್ ಇರುತ್ತೆ ಅಲ್ಲಿ ತನಕ ಎಲ್ಲ ಅಗ್ರಿಮೆಂಟ್ಗಳು ವ್ಯಾಲಿಡ್ ಇರುತ್ತೆ. ಆದರೆ ಇಫ್ ಅನ್ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಆರ್ ಇಂಪೋಸ್ಡ್ ಅಪಾನ್ ಸರ್ಟನ್ ಅಗ್ರಿಮೆಂಟ್ಸ್ ರಿಲೇಟಿಂಗ್ ಟು ಲಾಫುಲ್ ಪ್ರೊಫೆಷನ್, ಟ್ರೇಡ್ ಆರ್ ಬಿಸ್ನೆಸ್, ದೆನ್ ದ್ಯಾಟ್ ಅಗ್ರಿಮೆಂಟ್ ವಿಲ್ ಬಿಕಮ್ ವಾಯ್ಡ್. ಆದರೆ ಎಕ್ಸೆಪ್ಷನ್ಸ್ ಹಾಗೆ ಕೊಟ್ಟಿದ್ದಾರೆ. ಇದು ಯಾವುದರಲ್ಲಿ ಸೆಕ್ಷನ್ 27 ಹೇಳ್ತಾರೆ, ಸೇಲ್ ಆಫ್ ಗುಡ್ ವಿಲ್. ಒಂದು ಗುಡ್ ವಿಲ್ ಮಾಡಿದಾಗ ಎರಡು ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ಗಳು ನೀವು
ಇಂತಿಷ್ಟು ಸಮಯ ಈ ಥರ ಬಿಸ್ನೆಸ್ಸನ್ನು ಕ್ಯಾರಿ ಮಾಡಬಾರ್ದು, ಸೇಮ್ ಬಿಸ್ನೆಸ್ಸನ್ನು ಅಥವಾ ಸೇಮ್ ಏರಿಯಾದಲ್ಲಿ ಕ್ಯಾರಿ ಮಾಡಬಾರ್ದು, ಹಾಗಂತೆಲ್ಲ ರಿಸ್ಟ್ರಿಕ್ಷನ್ಸ್ ಹಾಕಿದರೆ ದ್ಯಾಟ್ಸ್ ಅ ವ್ಯಾಲಿಡ್ ಥಿಂಗ್. ಇದು ಸೆಕ್ಷನ್ 27 ಹೇಳಿರುವಂಥದ್ದು. ಇನ್ನು ಕೆಲವೊಂದು ಪಾರ್ಟ್ನರ್ಸ್ ಅಗ್ರಿಮೆಂಟ್ಸಲ್ಲಿ ಪಾರ್ಟ್ನರ್ಶಿಪ್ ಆ್ಯಕ್ಟ್, ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲೂ ಕೊಡ್ತಾರೆ, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅದರಲ್ಲೂ ಕೊಟ್ಟಿದ್ದಾರೆ. ಪಾರ್ಟ್ನರ್ಸ್ ಅಗ್ರಿಮೆಂಟ್ ಮಾಡುವಾಗ ಒಂದು ಪಾರ್ಟ್ನರು ಈ ಫರ್ಮಿನ ಕೆಲಸ ಬಿಟ್ಟು ಬೇರೆ ಯಾವ ಫರ್ಮಲ್ಲೂ ಕೆಲಸ ಮಾಡಬಾರ್ದು, ಅಥವಾ ಬಿಟ್ಟು ಹೋದ ನಂತರ ಸ್ವಲ್ಪ ಸಮಯ ಅದೇ ಬಿಸ್ನೆಸ್ ಕ್ಯಾರಿ ಮಾಡಬಾರ್ದು, ಅದೇ ಏರಿಯಾದಲ್ಲಿ ಇದೇ ಥರ ಸಿಮಿಲರ್ ಬಿಸ್ನೆಸ್ ಕ್ಯಾರಿ ಮಾಡಬಾರ್ದು, ಆ ಥರ ಕೆಲವು ರಿಸ್ಟ್ರಿಕ್ಷನ್ಸು ಹಾಕ್ಬೋದು. ಇನ್ನು ಉಳಿದದೆಲ್ಲ ಜುಡಿಷಿಯಲ್ ಡಿಸಿಷನ್ಸ್ ಮೇಲೆ ಹೇಳಿದ್ದಾರೆ. ಟ್ರೇಡ್ ಕಾಂಬಿನೇಷನ್ಸ್, ಕೆಲವರು ಒಟ್ಟಾಗಿ ಸೇರಿಕೊಂಡು ಒಂದೇ ಪ್ರೊಫೆಷನ್ ಮಾಡೋರು ಕನಿಷ್ಠ ಬೆಲೆ ಒಂದು ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ, ಆ ಪ್ರೈಸ್ಗಿಂತ ಕಮ್ಮಿ ಮಾರಾಟ ಮಾಡಬಾರ್ದು ಅಥವಾ ಸರ್ವಿಸ್ ಕೊಡಬಾರ್ದು, ಹಾಗೆ ಅಂತ ಕಾಂಬಿನೇಷನ್ ಮಾಡಿಕೊಂಡ್ರೆ ಟು ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ವ್ಯಾಲಿಡ್. ಆದರೆ ಮೊನೋಪಲಿ ಮಾಡಿಕೊಂಡು ಮಾಡಬಾರ್ದು, ಅದು ವಾಯ್ಡ್ ಆಗುತ್ತೆ. ಸೊ ಮೊನೋಪಲಿ ಕಾಂಟ್ ಬಿ ಡನ್. ಅದಕ್ಕೆ ಅಂತಲೇ ಈಗ ಕಾಂಪಿಟೇಷನ್ ಆ್ಯಕ್ಟ್ ಇದೆ, ಬೇರೆ ಬೇರೆ ಆ್ಯಕ್ಟ್ಸ್ ಇದೆ ನಮ್ಮ ಟ್ರೇಡ್ ಕಾಂಬಿನೇಷನ್ನು ಅದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ. ಬಟ್ ಸ್ಟಿಲ್ ಟ್ರೇಡ್ ಕಾಂಬಿನೇಷನ್ಸ್ ಮಾಡ್ಕೊಂಡಿದ್ರೆ ಅದು ಕಂಪ್ಲೀಟ್ಲಿ ವಾಯ್ಡ್ ಅಂತಲ್ಲ, ಟು ಸರ್ಟನ್ ಎಕ್ಸ್ಟೆಂಟ್ ದೇ ಆರ್ ವ್ಯಾಲಿಡ್. ಇನ್ನು ನೆಗೆಟಿವ್ ಸ್ಟಿಪ್ಯುಲೇಷನ್ಸ್ ಇನ್ ಸರ್ವಿಸ್ ಅಗ್ರಿಮೆಂಟ್ಸ್. ನಾವು ಸರ್ವಿಸ್ ಅಗ್ರಿಮೆಂಟ್ ನೋಡ್ಬೋದು, ಯಾವುದಾದ್ರು ಕಂಪ್ನಿ ಜೊತೆ ಅಥವಾ ಯಾವುದೇ ಸರ್ವಿಸ್ ಅಗ್ರಿಮೆಂಟ್ ಮಾಡಿಕೊಂಡಾಗ ಅವರು ಇಂತಿಷ್ಟು ಸಮಯ ನೀವು ಬೇರೆ ಎಲ್ಲೂ ಕೆಲಸ ಮಾಡಬಾರ್ದು. ಈಗ ಚಾರ್ಟೆಡ್ ಅಕೌಂಟೆಂಟ್ ಇದ್ದರೆ ಕಂಪ್ನಿ ಹೈರ್ ಮಾಡಿಕೊಂಡ್ರೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಬಾರ್ದು ಅಂತೆಲ್ಲ ಇದು ಹಾಕ್ತಾರೆ, ರೆಗ್ಯುಲೇಷನ್ಸ್ ಹಾಕ್ತಾರೆ, ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಆ ಥರ ಸರ್ವಿಸ್ ಅಗ್ರಿಮೆಂಟಲ್ಲಿ ಮಾಡುವಂತಹ ರಿಸ್ಟ್ರಿಕ್ಷನ್ಸ್ ಈಸ್ ಕಂಪ್ಲೀಟ್ಲಿ ವ್ಯಾಲಿಡ್. ಆದರೆ ನೀವು ಯಾವುದು ಪ್ರೊಫೆಷನ್ನೇ ಮಾಡಬಾರ್ದು, ಕಂಪ್ಲೀಟಾಗಿ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೆಲಸನೂ ಮಾಡಬಾರ್ದು, ಬೇರೆ ಕೆಲಸನೂ ಮಾಡಬಾರ್ದು ಅಂತ ಹಾಗೆ ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಟು ಸಚ್ ಎಕ್ಸ್ಟೆಂಟ್ ರಿಸ್ಟ್ರಿಕ್ಷನ್ಸ್ ಎಲ್ಲಿ ತನಕ ರೀಸನೇಬಲ್ ಆಗಿರುತ್ತೆ ಅಲ್ಲಿ ತನಕ ಈ ಥರ ಎಲ್ಲ ಕ್ಯಾಟಗರಿಗಳಲ್ಲಿ ವ್ಯಾಲಿಡ್ ಆಗುತ್ತೆ. ನೆಕ್ಸ್ಟ್ ನೋಡೋಣ, ಅಗ್ರಿಮೆಂಟ್ಸ್ ಇನ್ ರಿಸ್ಟ್ರೆಂಟ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್. ಅದು ಸೆಕ್ಷನ್ 28 ಹೇಳಿದ್ದಾರೆ. ಅದರಲ್ಲೇ 3 ಥರ ನಾವು ನೋಡ್ಬೋದು ಯಾವ್ಯಾವ ಥರ ಲೀಗಲ್ ಪ್ರೊಸೀಡಿಂಗ್ಸ್ಗೆ ರಿಸ್ಟ್ರಿಕ್ಷನ್ ಹಾಕ್ಬೋದು ಅಂತ. ಈ ಎಲ್ಲ ರಿಸ್ಟ್ರಿಕ್ಷನ್ಸು ಕಾಂಟ್ರಾಕ್ಚುಯಲ್ ರೈಟ್ಸ್ ಮೇಲೆ ಹಾಕಿದರೆ ದೆನ್ ದ್ಯಾಟ್ ವಿಲ್ ಬಿಕಮ್ ವಾಯ್ಡ್. ಇದೆಲ್ಲದು ಕಾಂಟ್ರಾಕ್ಚುಯಲ್ ರೈಟ್ಸಿಗೆ ಸಂಬಂಧಪಟ್ಟಾಗೆ. ಈಗ ಸಿವಿಲ್, ಕ್ರಿಮಿನಲ್ ಅದ್ರ ಬಗ್ಗೆ ಹೇಳಿಲ್ಲ. ಸೆಕ್ಷನ್ 28 ಕೇವಲ ಕಾಂಟ್ರಾಕ್ಚುಯಲ್ ರೈಟ್ಸ್ ಮೇಲೆ ಹಾಕುವಂತಹ ರಿಸ್ಟ್ರಿಕ್ಷನ್ಸ್ ಯಾವುದಾದಿರ್ಬೋದು, ಹಾಗೆ ಹಾಕಿದರೆ ಯಾವಾಗ ವಾಯ್ಡ್ ಆಗುತ್ತೆ, ಯಾವಾಗ ವ್ಯಾಲಿಡ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಆಬ್ಸಲ್ಯೂಟ್ ರಿಸ್ಟ್ರಿಕ್ಷನ್ಸ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್, ಯಾವುದೇ ಕಾಂಟ್ರಾಕ್ಚುಯಲ್ ರೈಟ್ಸ್ ಅರೇಸ್ ಆಗುತ್ತೆ ಪಾಪ ಯಾರಿಗೋ, ಅವರಿಗೆ ಕಂಪ್ಲೀಟಾಗಿ ನೀವು ಕೋರ್ಟಲ್ಲಿ ಕೇಸ್ ಹಾಕಲೇಬಾರ್ದು ಅಂತ ಹೇಳಿ ಕಂಪ್ಲೀಟಾಗಿ ರಿಸ್ಟ್ರಿಕ್ಷನ್ಸ್ ಹಾಕಿದರೆ ಸಚ್ ಅಗ್ರಿಮೆಂಟ್ ವಿಲ್ ಬಿಕಮ್ ವಾಯ್ಡ್. ಇನ್ನು ಕರ್ಟಲಿಂಗ್ ದಿ ಪೀರಿಯಡ್ ಆಫ್ ಲಿಮಿಟೇಷನ್, ಎಷ್ಟು ಪಾಪ ಟೈಮ್ ಕೊಟ್ಟಿರ್ತಾರೆ, 3 ವರ್ಷದಲ್ಲಿ ಫೈಲ್ ಮಾಡ್ಬೋದು ಕೇಸು ಈ ಥರ ಕಾಂಟ್ರಾಕ್ಚುಯಲ್ ರೈಟ್ ವೈಲೇಷನ್ ಆದರೆ ಅಂತ. ನೀವು 3 ವರ್ಷ ಅಲ್ಲ, ಒಂದೇ ವರ್ಷದಲ್ಲಿ ಹಾಕಬೇಕು ಅಂತ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿದ್ರೆ ದೆನ್ ದ್ಯಾಟ್ ಅಮೌಂಟ್ಸ್ ಟು ಲಿಮಿಟಿಂಗ್ ದಿ ಟೈಮ್ ಅಥವಾ ಕರ್ಟಲಿಂಗ್ ದಿ ಪೀರಿಯಡ್ ಆಫ್ ಲಿಮಿಟೇಷನ್, ಅದು ಕೂಡ ವಾಯ್ಡ್ ಆಗುತ್ತೆ. ಹಾಗೆ ಏನಾದರೂ ಕಾಂಟ್ರಾಕ್ಚುಯಲ್ ರೈಟ್ಸ್ ಇರುತ್ತೆ ನಮಗೆ ನ್ಯಾಚುರಲ್ ಆಗಿ ಬರುವಂತಹ ಕಾಂಟ್ರಾಕ್ಚುಯಲ್ ರೈಟ್ಸ್, ಅದು ಕೂಡ ಮಾಡಬಾರ್ದು, ಅದನ್ನು ಕ್ಯಾನ್ಸಲ್ ಮಾಡೋದು. ಫೋರ್ಫಿಟಿಂಗ್ ಅಂದರೆ ಫೋರ್ಫಿಚರ್ ಆಫ್ ಕಾಂಟ್ರಾಕ್ಚುಯಲ್ ರೈಟ್ಸ್, ಕ್ಯಾನ್ಸಲ್ ಮಾಡ್ತಾರೆ ಅಗ್ರಿಮೆಂಟ್ ಮೂಲಕನೇ, ಅದು ಕೂಡ ರಿಸ್ಟ್ರಿಕ್ಷನ್ಸ್ ಆಗುತ್ತೆ. ಈ ಎಲ್ಲ 12, 13, 14 ಯಾವುದ್ಯಾವುದು ಉಂಟು ಅದೆಲ್ಲದು ಕೂಡ ವಾಯ್ಡ್ ಅಗ್ರಿಮೆಂಟ್ಸು. ಒಂದು absolute restrictions of legal proceedings, for curtailing the period of limitation and forfeiting the contractual rights, ಇದೆಲ್ಲ ಕ್ಯಾಟಗರಿ ವಾಯ್ಡ್ ಆಗುತ್ತೆ. ಆದರೆ ಈಗ ಕೆಲವೊಂದು ಆರ್ಬಿಟ್ರೇಷನ್ಗೆ ರೆಫರ್ ಮಾಡ್ತಾರೆ. ಮುಂದೆ ಬರುವಂತಹ ಡಿಸ್ಪ್ಯೂಟ್, ಯಾವುದೇ ಡಿಸ್ಪ್ಯೂಟನ್ನು ಆರ್ಬಿಟ್ರೇಷನ್ಗೆ ರೆಫರ್ ಮಾಡಿ, ಅದ್ರ ಕೋರ್ಟಿಗೆ ರಿಸ್ಟ್ರಿಕ್ಷನ್ ಇಲ್ಲ, ಆರ್ಬಿಟ್ರೇಷನ್ಗೆ ಹೋಗ್ಬೋದು ಅಂತ ಹೇಳಿದರೆ ದೆನ್ ದ್ಯಾಟ್ ಇಸ್ ಅ ವ್ಯಾಲಿಡ್ ಒನ್. ಹಾಗೆ ಆಲ್ರೆಡಿ ಯಾವುದೋ ಡಿಸ್ಪ್ಯೂಟ್ ಅರೈಸನ್ ಆಗಿದೆ, ಇದು ಫ್ಯೂಚರಲ್ಲಿ ಬರುವಂತಹದ್ದು, ಇದು ಆಲ್ರೆಡಿ ಇನ್ ಎಕ್ಸಿಸ್ಟಿಂಗ್ ಡಿಸ್ಪ್ಯೂಟ್ಸ್ ಬಗ್ಗೆ ಹೇಳುವಂಥದ್ದು. ಇದೆರಡೂ ಕೇಸಲ್ಲೂ ಆರ್ಬಿಟ್ರೇಷನ್ಗೆ ಹೋಗ್ಬೋದು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ದೆನ್ ದ್ಯಾಟ್ಸ್ ಅ ವ್ಯಾಲಿಡ್ ಒನ್. ಮತ್ತು ಕೆಲವೊಂದು ಬ್ಯಾಂಕ್ಗಳು ಗ್ಯಾರಂಟಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕಿದರೆ ಸೆಕ್ಷನ್ 28 ಕೊಟ್ಟಿದ್ದಾರೆ, ಎಕ್ಸೆಪ್ಷನ್ 3 ಕೊಟ್ಟಿದ್ದಾರೆ ಯಾವ್ಯಾವ ಥರ ರಿಸ್ಟ್ರಿಕ್ಷನ್ಸ್ ಹಾಕ್ಬೋದು ಅಂತ. ಮತ್ತು ಯಾವುದು ಬ್ಯಾಂಕ್ಸ್ಗಳು ಯಾವುದು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಯಾವುದು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನಾನು ಡೀಟೇಲಾಗಿ ಡಿಸ್ಕಸ್ ಮಾಡೋದಿಲ್ಲ. ಆದರೆ ಬ್ಯಾಂಕ್ಗಳು ಮಾಡುವಂಥ ಗ್ಯಾರಂಟಿ ಅಗ್ರಿಮೆಂಟ್ಸ್ಗಳಲ್ಲಿ ಇರುವಂತಹ ರಿಸ್ಟ್ರಿಕ್ಷನ್ಸು ಕೆಲವೊಮ್ಮೆ ವ್ಯಾಲಿಡ್ ಆಗುತ್ತೆ.
ಕಂಪ್ಲೀಟಾಗಿ ಈ ವಾಯ್ಡ್ ಕ್ಯಾಟಗರಿಯಲ್ಲಿ ಬರೋದಿಲ್ಲ. ಓಕೆ, ದಿಸ್ ಇಸ್ ಸೆಕ್ಷನ್ 28. ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಅನ್ಸರ್ಟನ್ ಅಗ್ರಿಮೆಂಟ್ಸ್. ಅನ್ಸರ್ಟನ್ ಅಗ್ರಿಮೆಂಟ್ಸ್ ಅಂದರೆ ಕೆಲವೊಂದು ಅಗ್ರಿಮೆಂಟ್ಸ್ ಇರುತ್ತೆ, ಅದರಲ್ಲಿ ಕರೆಕ್ಟಾಗಿ ಡಿಫೈನ್ ಮಾಡೋದಿಲ್ಲ. ಇಲಿಸ್ಟ್ರೇಷನ್ಸಲ್ಲಿ ಬೇಕಾದಷ್ಟು ಕೊಡ್ತಾರೆ. ಸೆಕ್ಷನ್ 29ಅಲ್ಲಿ ಎ ಆ್ಯಂಡ್ ಅಗ್ರಿ ಟು, ಎ ಮತ್ತು ಬಿ ಮಧ್ಯೆ ಅಗ್ರಿಮೆಂಟ್ ಆಗಿ 100 ಟನ್ ಆಯಿಲ್ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಈ ಆಯಿಲ್ ಯಾವ ಆಯಿಲು, ಕೊಕೊನಟ್ ಆಯಿಲಾ, ಪಾಮ್ ಆಯಿಲಾ, ಅಥವಾ ಯಾವುದಾದ್ರೂ ಮಷಿನ್ಗೆ ಹಾಕೋ ಆಯಿಲಾ, ಆ ಥರ ಯಾವ ಆಯಿಲ್ ಅಂತ ಕೂಡ ಮೆನ್ಷನ್ ಮಾಡದೆ ಒಟ್ಟು ಅಬ್ರಪ್ಟಾಗಿ ಅನ್ಸರ್ಟನಿಟಿ ಇರುತ್ತೆ ಅಗ್ರಿಮೆಂಟ್ಗಳಲ್ಲಿ. ಆ ಥರ ಅಗ್ರಿಮೆಂಟ್ಗಳನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸಚ್ ಅಗ್ರಿಮೆಂಟ್ಸ್ ಆರ್ ನೋನ್ ಆಸ್ ಅನ್ಸರ್ಟನ್ ಅಗ್ರಿಮೆಂಟ್ಸ್ ಆ್ಯಂಡ್ ದೇ ಆರ್ ವಾಯ್ಡ್. ಓಕೆ, ಇದು ಸಿಂಪಲ್ ಸೆಕ್ಷನ್ನು. ಇದರಲ್ಲಿ ಇಲಿಸ್ಟ್ರೇಷನ್ಸ್ ಹೆಚ್ಚಾಗಿ ಕೇಳುವಂಥದ್ದು ಸೆಕ್ಷನ್ 29ಅಲ್ಲಿದೆ. ಇನ್ನು ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಅಗ್ರಿಮೆಂಟ್ಸ್ ಬೈ ವೇಜರ್. ವೇಜರ್ ಅಂದರೆ ಯೂಶ್ವಲಿ ನಾವು ಬೆಟ್ಟಿಂಗಿಗೆ ಹೇಳ್ತಾರೆ. ಟು ಬೆಟ್ಟಿಂಗ್ ಅಗ್ರಿಮೆಂಟ್ಸ್. ಇದರಲ್ಲಿ ಏನು, ಒಂದು ಪಾರ್ಟಿ ಪ್ರಾಫಿಟ್ ಆದರೆ ಇನ್ನೊಂದು ಪಾರ್ಟಿ ಸೋಲತ್ತೆ, ಲಾಸ್ ಆಗುತ್ತೆ. ಸೊ ಒನ್ ಪಾರ್ಟೀಸ್ ಅಟ್ ದಿ ಬೆನಿಫಿಟ್, ಅನದರ್ ಪಾರ್ಟೀಸ್ ಅಟ್ ದಿ ಲಾಸ್. ಆ ಥರ ಬೆಟ್ಟಿಂಗ್ ಇರುವಂಥದ್ದು ಯಾವುದು, ಸೆಕ್ಷನ್ 38. ಇದು ಕೂಡ ಕಂಪ್ಲೀಟಾಗಿ ವಾಯ್ಡ್ ಆಗುತ್ತೆ. ಈಗ ನಿಮಗೆ ಹಾರ್ಸ್ ರೇಸ್ ಅಂತ ಹೇಳ್ತಾರಲ್ಲ, ಹಾರ್ಸ್ ರೇಸ್ ಇದರಲ್ಲಿ ವೇಜರಿಂಗ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಆದರೆ ಸೆಕ್ಷನ್ 30ಅಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ. ಈಗ ಪ್ರೈಸ್ ಅಮೌಂಟ್, ಸಪೋಸ್ ಹಾರ್ಸ್ ರೇಸಿಂಗಲ್ಲಿ ಸಿಗುವಂಥ ಪ್ರೈಸ್ ಅಮೌಂಟು ಇಫ್ ಇಟ್ ಈಸ್ ಅಬೌವ್ ₹500, 500 ರೂಪಾಯಿಗಿಂತ ಜಾಸ್ತಿ ಇದ್ದರೆ ದೆನ್ ಇಟ್ ವಿಲ್ ಬಿಕಮ್ ಅ ವ್ಯಾಲಿಡ್ ಒನ್. ಅದೇ ಬಿಲೋ 500 ಇದ್ದರೆ, ಬಿಲೋ ₹500 ಇದ್ದರೆ ಆವಾಗ ದೆನ್ ಇಟ್ ಬಿಕಮ್ಸ್ ಅ ವಾಯ್ಡ್ ಅಗ್ರಿಮೆಂಟ್. ಓಕೆ, ಸೊ ಸಿ ದ ಡಿಫ್ರೆನ್ಸ್. ಹಾರ್ಸ್ ರೇಸಿಂಗಲ್ಲಿ ಪ್ರೈಸ್ ಅಮೌಂಟ್ ಅಥವಾ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಅಥವಾ ಅದರ ವ್ಯಾಲ್ಯೂ ಯಾವುದೇ ಇರಲಿ, ಇಫ್ ಇಟ್ ಇಸ್ ಅಬೌವ್ ₹500 ದೆನ್ ಇಟ್ ಇಸ್ ಅ ಕಂಪ್ಲೀಟ್ ವ್ಯಾಲಿಡ್ agreement and it's a contract also, whereas if the subscription amount is below 500 then ಅದು ಕೂಡ ವಾಯ್ಡ್ ಆಗುತ್ತೆ. ಹಾಗೆ ವೇಜರಿಂಗ್ ಅಗ್ರಿಮೆಂಟ್ಸ್ ವಾಯ್ಡ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಈ ವೇಜರಿಂಗ್ ಅಗ್ರಿಮೆಂಟ್ಸ್ ಮತ್ತು ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಅಂತ ಬರುತ್ತೆ, ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದೇನಂತ ನಾನು ತುಂಬ ಡೀಟೇಲಾಗಿ ಹೇಳೋದಿಲ್ಲ, ಆದರೆ ಪ್ಲೀಸ್ ನೋ ದ ಡಿಫ್ರೆನ್ಸ್. ವೇಜರಿಂಗ್ ಅಗ್ರಿಮೆಂಟ್ಸ್ ಆರ್ ಕಂಪ್ಲೀಟ್ಲಿ ವಾಯ್ಡ್. ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತಾರೆ, ಅಂದರೆ ಅದು ವ್ಯಾಲಿಡ್ ಟು ಅ ಸರ್ಟನ್ ಎಕ್ಸ್ಟೆಂಟ್, ಆದರೆ ಲೇಟರ್ ಇಟ್ ಮೇ ಬಿಕಮ್ ವಾಯ್ಡ್ ಆಲ್ಸೋ. ಲೆಟ್ಸ್ ಸಿ ವಾಟ್ಸ್ ದ್ಯಾಟ್ ಅಂತ, ಅದನ್ನು ನೆಕ್ಸ್ಟಲ್ಲಿ ನೋಡ್ತಾ ಹೋಗೋಣ. ಬಟ್ ನಾವು ಅಗ್ರಿಮೆಂಟ್ಸ್ ಬೈ ವೇಜರ್ ಈಸ್ ವಾಯ್ಡ್. ಸೆಕ್ಷನ್ 36ಅಲ್ಲಿ ಅಗ್ರಿಮೆಂಟ್ಸ್ ಕಾಂಟಿಂಜೆಂಟ್ ಆನ್ ಇಂಪಾಸಿಬಲ್ ಇವೆಂಟ್ಸ್. ಅಗ್ರಿಮೆಂಟ್ಸ್ ಕಾಂಟಿಂಜೆಂಟ್ ಆನ್ ಇಂಪಾಸಿಬಲ್ ಇವೆಂಟ್ಸ್ ಅಂದರೆ, ಸಪೋಸ್ ಎ ಆ್ಯಂಡ್ ಬಿ ಕಾಂಟ್ರಾಕ್ಟ್ ಇಬ್ಬರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಏನಂತ, 2 ಪ್ಯಾರಲಲ್ ಲೈನ್ಸು ಮೀಟ್ ಆದರೆ ನಾನು ನಿಮಗೆ 500 ರೂಪಾಯಿ ಕೊಡ್ತೇನೆ ಅಂತ ಹೇಳಿ. ಸೊ ಮೀಟಿಂಗ್ ಆಫ್ 2 ಪ್ಯಾರಲಲ್ ಲೈನ್ಸ್ ಈಸ್ ಆನ್ ಇಂಪಾಸಿಬಲ್ ಇವೆಂಟ್. ಸೊ ಡಿಪೆಂಡಿಂಗ್ ಅಪಾನ್ ದಿಸ್ ಇವೆಂಟ್ ದೇರ್ ಪರ್ಫಾರ್ಮೆನ್ಸ್ ಈಸ್ ಬೇಸ್ಡ್. ಇದಾದರೆ ಅಥವಾ ಆಗದಿದ್ದರೆ ನಾನು ಇಷ್ಟು ಮಾಡ್ತೇನೆ, ಇಷ್ಟು ಪರ್ಫಾರ್ಮೆನ್ಸ್ ಮಾಡ್ತೇನೆ, ಇಷ್ಟು ದುಡ್ಡು ಕೊಡ್ತೇನೆ ಅಂತ ಹೇಳ್ತಾರಲ್ಲ. ಸೊ ದ್ಯಾಟ್ ಈಸ್ ಅ ಕಾಂಟಿಂಜೆಂಟ್ ಥಿಂಗ್, ಕಾಂಟಿಂಜೆಂಟ್ ಅಂತ ಹೇಳ್ತಾರೆ. ಅದು ಅಗ್ರಿಮೆಂಟಾ ಅಥವಾ ಕಾಂಟ್ರಾಕ್ಟಾ ಅಂತ ನಾವು ಅದರದ್ದು ಪಾಸಿಬಲ್ ಇವೆಂಟ್ಸ್ ಮೇಲೆ ನೋಡ್ತಾ ಹೋಗಬೇಕು. ಸಪೋಸ್ ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಅಪಾನ್ ಇಂಪಾಸಿಬಲ್ ಇವೆಂಟ್, ದೆನ್ ಆ್ಯಸ್ ಸೆಡ್ ಇನ್ ಸೆಕ್ಷನ್ 36 ದ್ಯಾಟ್ಸ್ ಪ್ಯೂರ್ಲಿ ಆನ್ ಅಗ್ರಿಮೆಂಟ್ ಕಾಂಟಿಂಜೆಂಟ್. ಕಾಂಟಿಂಜೆಂಟ್ ಅಗ್ರಿಮೆಂಟ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ವಾಯ್ಡ್. ಇಂಪಾಸಿಬಲ್ ಆ್ಯಕ್ಟ್ ಯಾವಾಗಲೂ ಕೂಡ ವಾಯ್ಡ್ ಆಗುತ್ತೆ, ವೆದರ್ ಅವರಿಗೆ ಗೊತ್ತಿರತ್ತೋ ಗೊತ್ತಿರಲ್ವೋ, ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಅದು ಮ್ಯಾಟ್ರ್ ಆಗಲ್ಲ. ಬಟ್ ಇಟ್ ಈಸ್ ವಾಯ್ಡ್ ಅಬ್ ಇನಿಷಿಯೋ, ಅಂದರೆ ಬಿಗಿನಿಂಗಿಂದನೇ ಈ ಥರ ಕಾಂಟ್ರಾಕ್ಟ್ಗಳು, ಈ ಥರ ಅಗ್ರಿಮೆಂಟ್ಗಳು ವಾಯ್ಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ನೋಡೋಣ. ಇಲ್ಲಿ ನೋಡಿ, ಐ ಹ್ಯಾವ್ ಮೆನ್ಷನ್ ದಿ ವರ್ಡ್ ಕಾಂಟ್ರಾಕ್ಟ್. ಅಗ್ರಿಮೆಂಟ್ ಅಂತಲ್ಲ, ಕಾಂಟ್ರಾಕ್ಟ್ ಕಾಂಟಿಂಜೆಂಟ್ ಆನ್ ಅನ್ಸರ್ಟನ್ ಫ್ಯೂಚರ್ ಇವೆಂಟ್ಸ್. ಎಕ್ಸಾಂಪಲ್ಸ್ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಎಕ್ಸಾಂಪಲ್ಸ್ ಯಾವುದಿದು? ಈಗ ಇನ್ಶೂರೆನ್ಸ್ ಕಾಂಟ್ರಾಕ್ಟ್, ಗ್ಯಾರಂಟಿ ಕಾಂಟ್ರಾಕ್ಟ್, ಇಂಡೆಮ್ನಿಟಿ ಕಾಂಟ್ರಾಕ್ಟ್, ದೀಸ್ ಆರ್ ಕಂಪ್ಲೀಟ್ಲಿ ವ್ಯಾಲಿಡ್. ಇವೆಲ್ಲದೂ ಕೂಡ ವ್ಯಾಲಿಡ್. ಸೊ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಬೇರೆ, ವೇಜರಿಂಗ್ ಅಗ್ರಿಮೆಂಟ್ಸ್ ಬೇರೆ. ವೇಜರಿಂಗ್ ಅಗ್ರಿಮೆಂಟ್ಸ್ ವಾಯ್ಡ್ ಆದರೆ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸು ವ್ಯಾಲಿಡ್ ಆಗಿರುತ್ತೆ. ಆದರೆ
ಸಮ್ಟೈಮ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ಅನ್ಸರ್ಟನ್ ಫ್ಯೂಚರ್ ಇವೆಂಟ್ಸ್. ಕೆಲವೊಂದು ಅನ್ಸರ್ಟನ್ ಫ್ಯೂಚರ್ ಇವೆಂಟ್ ಮೇಲೆ ಮುಂದೊಂದು ದಿನ ವಾಯ್ಡ್ ಆಗುತ್ತೆ. ಬಿಗಿನಿಂಗಲ್ಲಿ ದೇ ಆರ್ ಕಂಪ್ಲೀಟ್ಲಿ ವ್ಯಾಲಿಡ್. ಸಿ ದ ಡಿಫ್ರೆನ್ಸ್ ಇಯರ್. ಫಸ್ಟ್ ವ್ಯಾಲಿಡ್ ಆಗೇ ಇರುತ್ತೆ ಅವರು. ಓಕೆ, ಇದು ಎರಡು ಕೇಸಲ್ಲಿ ನಾವು ನೋಡ್ಬೋದು. ಸೆಕ್ಷನ್ 32 ಅಲ್ಲಿ ನೋಡಿ, ಕಾಂಟ್ರಾಕ್ಟ್ಸ್ ಕಾಂಟಿಂಜೆಂಟ್ ಆನ್ ಹ್ಯಾಪನಿಂಗ್ ಆಫ್ ಅನ್ಸರ್ಟನ್ ಇವೆಂಟ್ ಆ್ಯಂಡ್ ದಿಸ್ ಕಾಂಟ್ರಾಕ್ಟ್ ವಿಲ್ ಬಿಕಮ್ ವಾಯ್ಡ್ ವೆನ್ ದಟ್ ಅನ್ಸರ್ಟನ್ ಇವೆಂಟ್ ಬಿಕಮ್ಸ್ ಇಂಪಾಸಿಬಲ್. ಯಾವುದೋ ಒಂದು ಅನ್ಸರ್ಟನ್ ಇವೆಂಟ್ ಆಗತ್ತೆ ಅಂತ ಹೇಳಿ ಇವರು ಕಾಂಟ್ರಾಕ್ಟ್ ಮಾಡ್ಕೊಂಡಿರುತ್ತಾರೆ. ಆದರೆ ಆ ಅನ್ಸರ್ಟನ್ ಇವೆಂಟ್ ಆಗುವಂಥದ್ದೇ ಇಂಪಾಸಿಬಲ್ ಆಗಿಬಿಡತ್ತೆ. ಅದು ಹೇಗೆ? ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಎ ಹೇಳ್ತಾನೆ ಬಿ ಮತ್ತು ಸಿ ಮದುವೆ ಆದರೆ ನಾನು ₹1000 ಕೊಡ್ತೇನೆ ಅಂತ ಹೇಳ್ತಾನೆ. ಸೊ ದ ಮ್ಯಾರೇಜ್ ಆಫ್ ಬಿ ಆ್ಯಂಡ್ ಸಿ ಇಸ್ ಅನ್ ಅನ್ಸರ್ಟನ್ ಫ್ಯೂಚರ್ ಇವೆಂಟ್. ಅವ್ರ ಮದುವೆ ಆಗ್ಲೂಬೋದು, ಆಗದೇ ಬರ್ಬೋದು. ಬಟ್ ದಟ್ ಸಿ ಡೈಸ್, ಸಿ ಸತ್ತು ಹೋಗ್ತಾನೆ. ಆವಾಗ ಏನಾಯಿತು? ಈ ಅನ್ಸರ್ಟನ್ ಇವೆಂಟು ವಿಲ್ ಬಿಕಮ್ ಇಂಪಾಸಿಬಲ್ ಬಿಕಾಸ್ ಸಿ ಹ್ಯಾಸ್ ಆಲ್ರೆಡಿ ಡೈಡ್ ಆ್ಯಂಡ್ ಇಟ್ಸ್ ಇಂಪಾಸಿಬಲ್ ದಟ್ ಬಿ ಆ್ಯಂಡ್ ಸಿ ಗೆಟ್ ಮ್ಯಾರಿಡ್. ಆವಾಗ ಏನಾಯಿತು? ದಿಸ್ ಎಂಟೈರ್ ಕಾಂಟ್ರಾಕ್ಟ್ ವಿಲ್ ಬಿಕಮ್ void one. Okay, so when that uncertain event becomes impossible, then it will become void. ಅಲ್ಲಿ ತನಕ ಅದು ವ್ಯಾಲಿಡ್ ಆಗೇ ಇರುತ್ತೆ. ಇನ್ನು ನೆಕ್ಸ್ಟ್ ಒನ್ ನೋಡೋಣ. ಕಾಂಟ್ರಾಕ್ಟ್ ಕಾಂಟಿಂಜೆಂಟ್ ಆನ್ ಹ್ಯಾಪನಿಂಗ್ ಆಫ್ ಅನ್ಸರ್ಟನ್ ಫ್ಯೂಚರ್ಸ್ ಇವೆಂಟ್ ವಿದಿನ್ ಫಿಕ್ಸ್ಡ್ ಟೈಮ್. ಇದು ಸೆಕ್ಷನ್ 35 ಅಲ್ಲಿ ಹೇಳಿದ್ದಾರೆ. ಇದು ಕೂಡ ನಾನು ಹಿಂದೆ ಹೇಳಿದ ಸೆಕ್ಷನ್ ಥರನ ಸೆಕ್ಷನ್ 32 ಅಲ್ಲಿ. ಆದರೆ ಇಲ್ಲಿ ಒಂದು ಟೈಮ್ ಲಿಮಿಟ್ ಇರುತ್ತೆ. ಇಂತಿಷ್ಟು ಟೈಮಲ್ಲಿ ಫ್ಯೂಚರ್ ಇವೆಂಟ್ ಆಗುತ್ತಾ, ಅನ್ಸರ್ಟನ್ ಫ್ಯೂಚರ್ ಇವೆಂಟು, ಇಂತಿಷ್ಟು ಇವೆಂಟಲ್ಲಿ ಆಗೋದಿಲ್ವಾ ಅಂತ. ಇದು ವ್ಯಾಲಿಡ್ ಇರುತ್ತೆ. ಅದು ಯಾವಾಗ ವಾಯ್ಡ್ ಆಗುತ್ತೆ? ವೆನ್ ಅನ್ಸರ್ಟನ್ ಇವೆಂಟ್ ಬಿಕಮ್ಸ್ ಇಂಪಾಸಿಬಲ್ ಬಿಫೋರ್ ದ್ಯಾಟ್ ಫಿಕ್ಸ್ ಟೈಮ್, ಅಥವಾ ಇವೆಂಟ್ ನಾಟ್ ಹ್ಯಾಪನ್ಡ್ ಆನ್ ಎಕ್ಸ್ಪೈರಿ ಆಫ್ ಟೈಮ್. ಹೇಗೆ ಅಂದರೆ, ಎ ಹೇಳ್ತಾನೆ ನಾನು ನಿಮಗೆ ₹1000 ಕೊಡ್ತೇನೆ. ಯಾರಿಗೆ? ₹10,000 ಕೊಡ್ತೇನೆ. ಬಿಗೆ ಯಾವಾಗ ಒಂದು ಶಿಪ್ ರಿಟರ್ನ್ ಆದರೆ, ಅದು 1 ವರ್ಷದಲ್ಲಿ ವಾಪಸ್ ಬಂದರೆ ನನಗೆ ₹10,000 ಕೊಡ್ತಾನೆ ಅಂತ ಹೇಳ್ತಾನೆ. ಸೊ ದ ರಿಟರ್ನಿಂಗ್ ಆಫ್ ಶಿಪ್ ವಿದಿನ್ 1 year ಈಸ್ ಆ್ಯನ್ ಅನ್ಸರ್ಟನ್ ಇವೆಂಟ್ ವಿದಿನ್ ಫಿಕ್ಸ್ಡ್ ಟೈಮ್. 1 ವರ್ಷದಲ್ಲಿ ಬರಲಿಲ್ವಾ ಶಿಪ್ಪು, ದೆನ್ ಇಟ್ ವಿಲ್ ಬಿಕಮ್ ವಾಯ್ಡ್. 10,000 ಕೊಡೋದು ವಾಯ್ಡ್ ಆಗುತ್ತೆ. ಅದನ್ನು ಎನ್ಫೋರ್ಸ್ ಮಾಡಲಿಕ್ಕಾಗೋದಿಲ್ಲ. ಅಥವಾ ಆ 1 ವರ್ಷದೊಳಗೆ ಈ ಶಿಪ್ಪು ಸಂಕ್ ಅಂದರೆ ಮುಳುಗೋಯ್ತು, ಸಮುದ್ರದಲ್ಲಿ ಮುಳುಗೋಯ್ತು. ಆವಾಗ ಏನಾಯಿತು? ಅದು ರಿಟರ್ನ್ ಆಗುವಂಥ ಚಾನ್ಸು ಹೋಯಿತು. ದ್ಯಾಟ್ ಬಿಕೇಮ್ ಇಂಪಾಸಿಬಲ್. ಸೊ ಇದರಲ್ಲೂ ಕೂಡ ವಾಯ್ಡ್ ಆಯಿತು. ಸೊ ದೀಸ್ ಆರ್ ದಿ ಕೇಸಸ್ ವೇರ್ ದ ವ್ಯಾಲಿಡ್ ಕಾಂಟ್ರಾಕ್ಟ್ಸ್ ವಿಲ್ ಬಿಕಮ್ ವಾಯ್ಡ್ ವೆನ್ ದಿ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಡಿಪೆಂಡಿಂಗ್ ಅಪಾನ್ ದಿ ಅನ್ಸರ್ಟನ್ ಫ್ಯೂಚರ್ ಇವೆಂಟ್ಸ್ ಆ್ಯಂಡ್ ದಟ್ ಅನ್ಸರ್ಟನ್ ಫ್ಯೂಚರ್ ಇವೆಂಟ್ ಬಿಕಮ್ಸ್ ಇಂಪಾಸಿಬಲ್. ಸಿಂಪಲ್ ಇದು ಸೆಕ್ಷನ್ 32 ಮತ್ತು ಸೆಕ್ಷನ್ 35. ಜಸ್ಟ್ ನಾವು ಅದನ್ನು ಲಾಜಿಕ್ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗತ್ತೆ. ಇನ್ನು ಲಾಸ್ಟ್ ಸೆಕ್ಷನ್ ನೋಡೋಣ. ಸೆಕ್ಷನ್ 56 ಅಗ್ರಿಮೆಂಟ್ಸ್ ಟು ಡೂ ಇಂಪಾಸಿಬಲ್ ಆ್ಯಕ್ಟ್ಸ್. ಇದು ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತಲೂ ಹೇಳ್ತಾರೆ. ಇದ್ರಲ್ಲಿ ನಾವು 2 ಥರ ನೋಡ್ಬೋದು. ಅಗ್ರಿಮೆಂಟು ಇದೆ, ಕಾಂಟ್ರಾಕ್ಟು ಇದೆ. ಸೆಕ್ಷನ್ 56 ಅಲ್ಲಿ ಇಂಪಾಸಿಬಲ್ ಅಗ್ರಿಮೆಂಟ್ಸ್ ಅಂದರೆ ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗಲೇ ಇಂಪಾಸಿಬಲ್ ಆ್ಯಕ್ಟ್ ಮಾಡಿ ಅಂತ ಹೇಳ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಎ 100 ಕಿಲೋಮೀಟರ್ ಸ್ಪೀಡಲ್ಲಿ ಪರ್ ಅವರ್ಸ್ 100 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಓಡಿದರೆ ಬಿ ಹೇಳ್ತಾನೆ ನಾನು ನಿಮಗೆ 1,00,000 ಕೊಡ್ತೇನೆ ಅಂತ. ಸೊ ದಿಸ್ ಇಸ್ ಅನ್ ಇಂಪಾಸಿಬಲ್ ಆ್ಯಕ್ಟ್. 100 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಒಬ್ಬ ಮನುಷ್ಯ ಓಡೋದಂದರೆ ಇಟ್ಸ್ ಅನ್ ಇಂಪಾಸಿಬಲ್ ಥಿಂಗ್. ಸೊ ಇಟ್ಸ್ ವಾಯ್ಡ್ ಫ್ರಮ್ ಬಿಗಿನಿಂಗ್ ಇಟ್ ಸೆಲ್ಫ್. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇಟ್ ಈಸ್ ವಾಯ್ಡ್, ಕಂಪ್ಲೀಟ್ಲಿ ವಾಯ್ಡ್. ದಟ್ಸ್ ಸೊ ದಿಸ್ ಇಸ್ ಅ ವಾಯ್ಡ್ ಅಗ್ರಿಮೆಂಟ್. ಓಕೆ, ಇನ್ನು ನೆಕ್ಸ್ಟ್ ಕ್ಯಾಟಗರಿ ಬರುತ್ತೆ ಕಾಂಟ್ರಾಕ್ಟ್ಸ್ ವಿತ್ ಸಬ್ಸಿಕ್ವೆಂಟ್ ಇಂಪಾಸಿಬಿಲಿಟಿ ಆರ್ ಸೂಪರ್ ವೀನಿಂಗ್ ಇಂಪಾಸಿಬಿಲಿಟಿ ಅಂತಲೂ ಹೇಳ್ತಾರೆ. ಸೂಪರ್ ವೀನಿಂಗ್ ಇಂಪಾಸಿಬಿಲಿಟಿ ಸ್ಟಾರ್ಟಿಂಗು ವ್ಯಾಲಿಡ್ ಇರುತ್ತೆ, ಆದರೆ ಲೇಟರು ಇಂಪಾಸಿಬಲ್ ಆಗುತ್ತೆ ಅಂತ. ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಬೇರೆ, ಇದು ಬೇರೆ. ಸೆಕ್ಷನ್ 32 ಮತ್ತು 35 ಅದರಲ್ಲೆಲ್ಲ ಹೇಳಿರೋಂಥ ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಅದು ಅನ್ಸರ್ಟನ್ ಫ್ಯೂಚರ್ ಇವೆಂಟ್, ಅದ್ರ ಬಗ್ಗೆ ಹೇಳುವಂಥದ್ದು. ಇದು ಜಸ್ಟ್ ಸಿಂಪಲ್
ಕಾಂಟ್ರ್ಯಾಕ್ಟು, ಆದರೆ ಲೇಟರ್ ಇಟ್ ಬಿಕಮ್ಸ್ ಇಂಪಾಸಿಬಲ್. ಈಗ ಸಪೋಸ್ ಒಂದು ಹಾಲ್ ಇರುತ್ತೆ, ಅದನ್ನು ರೆಂಟ್ ಮಾಡ್ತೇವೆ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆದರೆ ಆ ಹಾಲೇ ಅರ್ತ್ಕ್ವೇಕಲ್ಲಿ ಡಿಸ್ಟ್ರಾಯ್ ಆಗುತ್ತೆ, ಅಥವಾ ಬಿಲ್ಡಿಂಗ್ ಬಿದ್ದೋಗುತ್ತೆ, ಅಥವಾ ಬೆಂಕಿ ಡ್ಯೂ ಟು ಫೈರ್ ಸಮಥಿಂಗ್, ದಿ ಸಬ್ಜೆಕ್ಟ್ ಮ್ಯಾಟರ್ ಇಟ್ ಸೆಲ್ಫ್ ಈಸ್ ಡಿಸ್ಟ್ರಾಯ್ಡ್. ಆವಾಗ ಏನಾಯಿತು, ದಿ ಒರಿಜಿನಲ್ ಕಾಂಟ್ರಾಕ್ಟ್ ಏನು ರೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಆ ಹಾಲ್ ಮೇಲೆ, ದ್ಯಾಟ್ ವಿಲ್ ಬಿಕಮ್ ಆ್ಯನ್ ಇಂಪಾಸಿಬಲ್ ಥಿಂಗ್. ಸೊ ಅರ್ಲಿಯರ್ ಆಲ್ದೋ ಇಟ್ಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್, ಲೇಟರ್ ಇಟ್ ಬಿಕಮ್ಸ್ ವಾಯ್ಡ್ ಕಾಂಟ್ರಾಕ್ಟ್. ಓಕೆ, ಸೆಕ್ಷನ್ 56ಅಲ್ಲಿ ಅದಕ್ಕೆ ಫಸ್ಟ್ ಸೆಕ್ಷನ್ 56 ಸಬ್ಸೆಕ್ಷನ್ 1ಅಲ್ಲಿ ಅಗ್ರಿಮೆಂಟ್ ಟು ಡೂ ಇಂಪಾಸಿಬಲ್ ಆ್ಯಕ್ಟ್ಸ್ ಅಂತ ಹೇಳಿದ್ದಾರೆ. ಸೆಕ್ಷನ್ 56(2) ಅಲ್ಲಿ ಕಾಂಟ್ರಾಕ್ಟ್ಸ್ ವಿತ್ ಸಬ್ಸಿಕ್ವೆಂಟ್ ಆರ್ ಸೂಪರ್ವೀನಿಂಗ್ ಇಂಪಾಸಿಬಿಲಿಟಿ, ಅದು ಕೂಡ ವಾಯ್ಡ್ ಆಗುತ್ತೆ. ಸೊ ನಾವು ಇಲ್ಲಿ ತನಕ ನೋಡಿ 15 ಸೆಕ್ಷನ್ಸ್ ಓದಿದ್ವಿ, ಪ್ಲಸ್ 21 ಡಿಫ್ರೆಂಟ್ ಟೈಪ್ಸ್ ಆಫ್ ವಾಯ್ಡ್ ಅಗ್ರಿಮೆಂಟ್ಸ್ ನೋಡಿದ್ವಿ. ಇದು ಆಲ್ಮೋಸ್ಟ್ ಕಾಂಟ್ರಾಕ್ಟ್ ಆ್ಯಕ್ಟ್ದು 90% ಕವರ್ ಆಗುತ್ತೆ, ಅಂದರೆ ವಾಯ್ಡ್ ಅಗ್ರಿಮೆಂಟ್ಸ್ ಇದು 90%. ಐ ಹೋಪ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್, ನಿಮ್ಗೆ ಅರ್ಥ ಆಗಿದೆ ಅಂತ. ಇದರದ್ದು ನೋಟ್ಸ್ ಅಥವಾ ಏನಾದರೂ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳಿ, ನಾನು ಹೇಳಿದ ಮೆಥಡಲ್ಲೇ ಮಾಡ್ಕೊಳ್ಳಿ, ಅಥವಾ ನಿಮಗೆ ಗೊತ್ತಾಗಿರುವಂಥ ಹೊಸ ಐಡಿಯಾ ಬಂದರೆ ಅದರಲ್ಲಿ ಮಾಡ್ಕೊಳ್ಳಿ. ಆದರೆ ಕಂಪ್ಲೀಟಾಗಿ ಒಂದು ಪೇಜಲ್ಲಿ ನಿಮಗೆ ಎಲ್ಲದೂ ಕೂಡ ವಾಯ್ಡ್ ಅಗ್ರಿಮೆಂಟ್ಸ್ ಮತ್ತು ವಾಯ್ಡ್ ಕಾಂಟ್ರಾಕ್ಟ್ಸು ಒಟ್ಟಿಗೆ ನೋಡ್ಲಿಕ್ಕೆ ಸಿಗಬೇಕು. ಎಕ್ಸಾಮ್ ಹಿಂದಿನ ದಿನ ಅಥವಾ ಆ ದಿನ ಒಂದು ಸಲ ಒಂದು ಗ್ಲಾನ್ಸ್ ಮಾಡ್ಕೊಂಡು ಹೋದರೆ ಕಾನ್ಸೆಪ್ಟ್ ಆನ್ಸರ್ಸು ಕ್ಲಿಯರಾಗಿ ಮಾಡ್ಬೋದು. ಇನ್ನು ವಾಯ್ಡೇಬಲ್ ಕಾಂಟ್ರಾಕ್ಟ್ಸ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತಿದ್ದೇನೆ. ವಾಯ್ಡೇಬಲ್ ಕಾಂಟ್ರಾಕ್ಟ್ಸ್ ಅದು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಯಾರ್ಯಾರು ಎಕ್ಸಾಮ್ಸ್ ಬರೀತಿದ್ದಾರೆ ಅವರಿಗೆ. ಹಾಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ನಿಮಗೆ ರೆಗ್ಯುಲರಾಗಿ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.